ಆತ್ಮೀಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. ಸಿ ಟಿಪ್ಸ್ ಅಫಿಷಿಯಲ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನೀಲನಕ್ಷೆ ರಚಿಸಲು ವೇಟೇಜ್ ಅಥವಾ ಪ್ರಾಮುಖ್ಯತಾ ಪಟ್ಟಿ ಹಾಗೂ ಬ್ಲೂ ಪ್ರಿಂಟನ್ನು ಯಾವ ರೀತಿ ರಚನೆ ಮಾಡ್ಕೋಬಹುದು ಎಂಬುದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಒಂದಷ್ಟು ವಿಚಾರಗಳನ್ನು ನಾನು ನಿಮ್ಮ ಮುಂದೆ ಹಂಚಿಕೊಳ್ಳಲಿದ್ದೇನೆ. ವೀಕ್ಷಕರಲ್ಲಿ ನೀಲನಕ್ಷೆ ರಚಿಸಬೇಕು ಎಂದಾಗ ಮೊದಲನೆಯ ಸಿದ್ಧತೆ ಪ್ರಾಮುಖ್ಯತೆ ಪಟ್ಟಿಯನ್ನು ಸಿದ್ಧಪಡಿಸಿಕೊಳ್ಳಬೇಕು. ವೆಯ್ಟೇಜ್ ಲಿಸ್ಟ್ ಅಂತೇಳಿ ಕರೀತಾರೆ. ಇಲ್ಲಿ ನಾನೊಂದು ಪ್ರಾಮುಖ್ಯತಾ ಪಟ್ಟಿಯನ್ನು ಬರೆದು ನಿಮಗೆ ವಿವರಿಸಲಿದ್ದೇನೆ. ಉದಾಹರಣೆಯಾಗಿ 7ನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತಹ ಒಂದು ವೆಯ್ಟೇಜ್ ಲಿಸ್ಟನ್ನು ಇಲ್ಲಿ ಬರೆಯಲಾಗಿದೆ. ವೀಕ್ಷಕರೇ, ಇಲ್ಲಿ ವೆಯ್ಟೇಜ್ ಲಿಸ್ಟ್ ಎಂದಾಕ್ಷಣ ಯಾವ್ಯಾವ ಅಂಶಗಳಿಗೆ ವೆಯ್ಟೇಜ್ ಕೊಡಬೇಕು ಅಂತ ಅರ್ಥ ಮಾಡ್ಕೋಬೇಕಾಗತ್ತೆ. ಉದ್ದಿಷ್ಟವಾರು ವೆಯ್ಟೇಜು, ಆನಂತರ ಪ್ರಶ್ನೆಗಳ ಸ್ವರೂಪವಾರು ವೆಯ್ಟೇಜು, ಆನಂತರ ಕಠಿಣತೆಯ ಮಟ್ಟ ಅಂದರೆ ಪ್ರಶ್ನೆಗಳ ಕಠಿಣತೆಯ ಮಟ್ಟಕ್ಕೆ ವೆಯ್ಟೇಜ್ ಕೊಡಬೇಕಾಗತ್ತೆ. ನಾನಿಲ್ಲಿ ಆ 3 ವೆಯ್ಟೇಜ್ಗಳನ್ನು ಒಂದೇ ಪಟ್ಟಿಯಲ್ಲಿ ಬರುವ ಥರ ಸಂಕ್ಷಿಪ್ತಗೊಳಿಸಿ ಒಂದಷ್ಟು ವಿಚಾರಗಳನ್ನು ಇಲ್ಲಿ ಬರೆಯಲಾಗಿದೆ. ನೋಡೋಣ ವೀಕ್ಷಕರೇ. ಪ್ರಾಮುಖ್ಯತಾ ಪಟ್ಟಿ ವೆಯ್ಟೇಜ್ ಲಿಸ್ಟು ಸಂಕಲನಾತ್ಮಕ ಮೌಲ್ಯಮಾಪನ. ಅಂದರೆ ಈ ಪ್ರಾಮುಖ್ಯತಾ ಪಟ್ಟಿಯನ್ನು ಯಾವ ಮೌಲ್ಯಮಾಪನಕ್ಕೆ ಬಳಸ್ತೀವಿ ಅಂತ ಪ್ರಶ್ನೆ ಬಂದಾಗ ಈ ಒಂದು ಪ್ರಾಮುಖ್ಯತಾ ಪಟ್ಟಿಯನ್ನು ಸಂಕಲನಾತ್ಮಕ ಮೌಲ್ಯಮಾಪನಕ್ಕೆ ಸಿದ್ಧಪಡಿಸಲಾಗಿದೆ ಅಂತ ಅರ್ಥೈಸಬೇಕಾಗತ್ತೆ. ಇಲ್ಲಿ ತರಗತಿ ವಿಷಯ, ನೀವು ಯಾವ ತರಗತಿಗೆ ವೆಯ್ಟೇಜ್ ಲಿಸ್ಟನ್ನು ಹಾಕೋತೀರೋ ಆ ಒಂದು ತರಗತಿಯ ಆ ಒಂದು ವಿಷಯದ ಹೆಸರನ್ನು ಇಲ್ಲಿ ಬರ್ಕೋಬೇಕಾಗತ್ತೆ. ನಾನು ಇಲ್ಲಿ ಉದಾಹರಣೆಯಾಗಿ ವಿವರಿಸುವುದರಿಂದ ತರಗತಿ 7 ವಿಷಯ ಗಣಿತ ಅಂತೇಳಿ ನಾನು ಉದಾಹರಣೆಯಾಗಿ ತೊಗೊಂಡಿದ್ದೀನಿ. ವೀಕ್ಷಕರೇ, ಇಲ್ಲಿ ಈ ವಿಷಯ ಎನ್ನುವ ಅಂಶಕ್ಕೆ ಬಂದರೆ ಯಾವುದೇ ಒಂದು ಬ್ಲೂ ಪ್ರಿಂಟ್ ಆಗ್ಬೋದು, ಒಂದು ವೆಯ್ಟೇಜ್ ಪಟ್ಟಿ ಆಗ್ಬೋದು ತಯಾರು ಮಾಡಬೇಕಾದ್ರೆ ಒಂದು ವಿಷಯವನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ, ತರಗತಿಯನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಆನಂತರ ಆ ಒಂದು ಮೌಲ್ಯಮಾಪನ ಏನಿದೆ ಅದರ ಒಂದು ಅವಧಿ, ಆ ಒಂದು ಶೈಕ್ಷಣಿಕ ಅವಧಿಯನ್ನು ಸಹ ನಿಗದಿ ಮಾಡ್ಕೋಬೇಕಾಗತ್ತೆ. ವೀಕ್ಷಕರೇ, ಇಲ್ಲಿ ಉದ್ದಿಷ್ಟಗಳು, ಶೇಕಡ, ಪ್ರಶ್ನೆ, ಅಂಕ, ಇಲ್ಲಿಯವರೆಗೂ ಉದ್ದಿಷ್ಟವಾರು ವೆಯ್ಟೇಜ್ ಲಿಸ್ಟ್ ಇದು. ಆನಂತರ ಪ್ರಶ್ನೆಗಳ ಸ್ವರೂಪಕ್ಕೆ ವೆಯ್ಟೇಜ್ ಲಿಸ್ಟು ಇಲ್ಲಿಂದ ಇಲ್ಲಿವರೆಗೂ ಇರುತ್ತೆ. ಆನಂತರ ಪ್ರಶ್ನೆಗಳ ಕಠಿಣತೆಯ ಮಟ್ಟ ಇಲ್ಲಿಂದ ಇಲ್ಲಿವರೆಗೂ ಇರುತ್ತೆ. ನಾನು ಈ 3 ವೆಯ್ಟೇಜ್ಗಳನ್ನು ಒಂದೇ ಪಟ್ಟಿಯಲ್ಲಿ ಬರುವ ರೀತಿ ವಿನ್ಯಾಸಗೊಳಿಸಲಾಗಿದೆ. ಇಲ್ಲಿ ವೀಕ್ಷಕರು, ಇಲ್ಲಿ 7ನೇ ತರಗತಿಯ ಗಣಿತ ಒಂದು ಐಚ್ಛಿಕ ವಿಷಯ ಆಗಿರೋದ್ರಿಂದ ಐಚ್ಛಿಕ ವಿಷಯಗಳಿಗೆ ಉದ್ದಿಷ್ಟಗಳು ಜ್ಞಾನ, ತಿಳುವಳಿಕೆ, ಅನ್ವಯ, ಕೌಶಲ. ಒಂದು ವೇಳೆ ಭಾಷಾ ವಿಷಯಗಳಿಗೆ ನಾವಿಲ್ಲಿ ಉದ್ದಿಷ್ಟಗಳನ್ನು ಬರ್ಕೋಬೇಕಾದಾಗ ಭಾಷಾ ವಿಷಯಗಳಿಗೆ ಬೇರೆದೇ ರೀತಿಯ ಉದ್ದಿಷ್ಟಗಳಿರುತ್ತೆ. ಆ ಒಂದು ಉದ್ದಿಷ್ಟಗಳನ್ನು ಇಲ್ಲಿ ಬರ್ಕೋಬೇಕಾಗತ್ತೆ. ಇಲ್ಲಿ 7ನೇ ತರಗತಿಯ ವಿಷಯ ಗಣಿತವನ್ನು ನಾನು ಆಯ್ಕೆ ಮಾಡಿಕೊಂಡಿರೋದ್ರಿಂದ ಆ ಒಂದು ಐಚ್ಛಿಕ ವಿಷಯದ ಉದ್ದಿಷ್ಟಗಳಾದ ಜ್ಞಾನ, ತಿಳುವಳಿಕೆ, ಅನ್ವಯ, ಕೌಶಲ, ಈ 4 ಉದ್ದಿಷ್ಟಗಳಿಗೆ ಇಲ್ಲಿ ಶೇಕಡವಾರು ಮತ್ತು ಪ್ರಶ್ನೆಗಳನ್ನು, ಅಂಕಗಳನ್ನು ಇಲ್ಲಿ ಹಂಚಿಕೆ ಮಾಡಲಾಗಿದೆ. ವೀಕ್ಷಕರೇ, ಇಲ್ಲಿ ಜ್ಞಾನ, ಈ ಜ್ಞಾನಕ್ಕೆ ನಾನಿಲ್ಲಿ 30% ಕೊಟ್ಟಿದ್ದೇನೆ. ಆ 30%ಗೆ ಎಷ್ಟು ಪ್ರಶ್ನೆ ಬರುತ್ತೆ? 5 ಪ್ರಶ್ನೆ ಬರುತ್ತೆ, ಅಂಕಗಳು 9 ಬರುತ್ತೆ. ತಿಳುವಳಿಕೆ 40%, 7 ಪ್ರಶ್ನೆಗಳು, 12 ಅಂಕಗಳು. ಅನ್ವಯ ಉದ್ದಿಷ್ಟಕ್ಕೆ 20%, 4 ಪ್ರಶ್ನೆಗಳು, 6 ಅಂಕಗಳು. ಕೌಶಲ ಉದ್ದಿಷ್ಟಕ್ಕೆ 10%, 2 ಪ್ರಶ್ನೆಗಳು, 3 ಅಂಕಗಳು. ಒಟ್ಟಾರೆ ಇಲ್ಲಿ ಈ ಶೇಕಡವನ್ನು ನಾವು ಕೂಡಿದಾಗ 100% ಆಯಿತು. ಪ್ರಶ್ನೆಗಳನ್ನು ಕೂಡಿದಾಗ 18 ಆಯಿತು. ಅಂಕಗಳನ್ನು ಕೂಡಿದಾಗ 30 ಆಯಿತು. ಅಂದರೆ ನಾನಿಲ್ಲಿ ಪ್ರಶ್ನೆ ಪತ್ರಿಕೆ ಮಾಡಲಿಕ್ಕೆ ಹೊರಟಿರುವುದು 30 ಅಂಕಗಳಿಗೆ, ಆನಂತರ 18 ಪ್ರಶ್ನೆಗಳಿಗೆ. ವೀಕ್ಷಕರೇ, ಇಲ್ಲಿ ಈ ಅಂಕಗಳು, ಪ್ರಶ್ನೆಗಳು ಎನ್ನುವ ವಿಚಾರ ಬಂದಾಗ ಒಂದಷ್ಟು ಗೊಂದಲಗಳು ಬರುವುದು ಸಹಜ. ನಾನಿಲ್ಲಿ ಉದಾಹರಣೆಯಾಗಿ 30 ಅಂಕದ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡಲಿಕ್ಕೆ ಈ ಒಂದು ವಿನ್ಯಾಸವನ್ನು ಮಾಡಲಾಗಿದೆ. ಒಂದು ವೇಳೆ 40 ಅಂಕಗಳಿಗೆ ಪ್ರಶ್ನೆ ಪತ್ರಿಕೆ ರಚಿಸಬೇಕು ಎಂಬ ಉದ್ದೇಶ ಹೊಂದಿದ್ದರೆ 40 ಅಂಕಗಳಿಗೆ ವೇಟೇಜ್ ಲಿಸ್ಟು ಮಾಡ್ಕೋಬೇಕಾಗುತ್ತೆ. ಆನಂತರ ಇಲ್ಲಿ 18 ಪ್ರಶ್ನೆಗಳು, ಈ 30 ಅಂಕಗಳಿಗೆ
18 ಪ್ರಶ್ನೆಗಳು. ಇದು ಯಾವ ನಿಯಮ? ಇದು ಹೇಗೆ? 18 ಪ್ರಶ್ನೆಗಳನ್ನು ತಗೋಬೇಕಾ, ಹೆಚ್ಚು ತಗೋಬಾರ್ದಾ ಅಥವಾ ಕಡಿಮೆ ತಗೋಬಾರ್ದಾ ಅನ್ನೋ ಒಂದಷ್ಟು ಸಂಶಯಗಳು ಬರಬಹುದು. ಇಲಾಖಾ ಒಂದು ಕೈಪಿಡಿಯಲ್ಲಿ ನಾನು ನೋಡಿಪಟ್ಟದ್ದು ವಿಚಾರ, ತ್ರೈಮಾಸಿಕ ಪದ್ಧತಿ ಜಾರಿಯಲ್ಲಿದ್ದಾಗ ನೀಲಿ ನಕ್ಷೆ ಅಂತಂದು ಹೇಳ್ಬಿಟ್ಟು ಒಂದು ತರಬೇತಿ ಸಾಹಿತ್ಯ, ಅದರಲ್ಲಿ 40 ಅಂಕಗಳಿಗೆ 24 ಪ್ರಶ್ನೆಗಳು ಒಂದು ನಿಯಮದ ಅಡಿಯಲ್ಲಿ ಬ್ಲೂ ಪ್ರಿಂಟನ್ನು, ಪ್ರಶ್ನೆ ಪತ್ರಿಕೆಯನ್ನು ರಚಿಸಲಾಗಿತ್ತನ್ನು ನಾನು ನೋಡಿಪಟ್ಟಿದ್ದೆ. 40 ಅಂಕಗಳಿಗೆ 24 ಪ್ರಶ್ನೆಗಳು. ಆ ಒಂದು ಸಾಹಿತ್ಯದಲ್ಲಿ ಆ ಒಂದು ವಿಚಾರವನ್ನು ನೋಡಿಪಟ್ಟಿದ್ದರಿಂದ ನಾವಿಲ್ಲಿ ಆ 30 ಅಂಕಗಳಿಗೆ 18 ಪ್ರಶ್ನೆಗಳು ಎಂಬಂತೆ ಅರ್ಥೈಸಿಕೊಂಡಿದ್ದೇವೆ. 40 ಅಂಕಗಳಿಗೆ 24 ಪ್ರಶ್ನೆಗಳಂತ ಹೇಳಿದರೆ ಆ ಒಂದು ವಿದ್ಯಾರ್ಥಿಗಳ ಆ ಮಾನಸಿಕ ಮಟ್ಟಕ್ಕೆ ಅಥವಾ ಆ ಒಂದು ಪರೀಕ್ಷಾ ಸಮಯವನ್ನು ಅವಲಂಬಿಸಿ ಆ 40 ಅಂಕಗಳಿಗೆ 24 ಪ್ರಶ್ನೆಗಳನ್ನು ರೂಪಿಸಲಾಗಿರುತ್ತದೆ ಎಂದು ಭಾವಿಸುತ್ತಾ, 40 ಅಂಕಗಳಿಗೆ 24 ಪ್ರಶ್ನೆಗಳಾದರೆ 30 ಅಂಕಗಳಿಗೆ 18. ಈ ಒಂದು ಲೆಕ್ಕಾಚಾರದಲ್ಲಿ ನಾವಿಲ್ಲಿ 30 ಅಂಕಗಳಿಗೆ 18 ಪ್ರಶ್ನೆಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಆನಂತರ ವೀಕ್ಷಕರೇ, ಕೆಲವೊಂದು ಸಾರಿ 20 ಅಂಕಗಳಿಗೆ ಪ್ರಶ್ನೆ ಪತ್ರಿಕೆಯನ್ನು ರಚಿಸಬೇಕಾಗಬಹುದು. ಅಂತಹ ಸಂದರ್ಭದಲ್ಲಿ ಪ್ರಶ್ನೆಗಳ ಸಂಖ್ಯೆ 12 ಬರುತ್ತೆ. 40 ಅಂಕಗಳಿಗೆ 24 ಪ್ರಶ್ನೆಗಳಾದರೆ 20 ಪ್ರಶ್ನೆಗಳಿಗೆ ಎಷ್ಟು? 12. ಈ ರೀತಿ ಅಂಕಗಳನ್ನು ಮತ್ತು ಪ್ರಶ್ನೆಗಳನ್ನು ನಿಗದಿಪಡಿಸ್ಕೋಬಹುದು. ಇಲ್ಲಿ ಶಾಲಾ ಹಂತದ ಮೌಲ್ಯಮಾಪನಗಳಾಗಿರುವುದರಿಂದ ಶಿಕ್ಷಕರೇ ಮೌಲ್ಯಮಾಪನದ ಜವಾಬ್ದಾರಿಯನ್ನು ನಿರ್ವಹಿಸುವುದರಿಂದ ಒಂದಷ್ಟು ಪ್ರಶ್ನೆಗಳ ಸಂಖ್ಯೆಗಳನ್ನು ಬದಲಾವಣೆ ಮಾಡ್ಕೋಬಹುದು. ಉದಾಹರಣೆಗೆ ಇಲ್ಲಿ 30 ಪ್ರಶ್ನೆಗಳಂತ 30 ಅಂಕಗಳಂತ ಇದೆ. ಇಲ್ಲಿ ನಾನೊಂದು ಎಕ್ಸಾಂಪಲ್ ಆಗಿ 18 ಪ್ರಶ್ನೆಗಳನ್ನು ತೊಗೊಂಡಿದ್ದೀನಿ. 18 ತೊಗೋಬೇಕು ಎನ್ನುವ ಹಾಗೇನಿಲ್ಲ. ಒಂದಷ್ಟು ಸಣ್ಣ ಪುಟ್ಟ ಬದಲಾವಣೆಗಳನ್ನು ಆಯಾ ಶಿಕ್ಷಕರು ಅವರ ವಿದ್ಯಾರ್ಥಿಗಳ ಮಾನಸಿಕ ಮಟ್ಟಕ್ಕೆ ತಕ್ಕಂತೆ, ಆ ಒಂದು ಪರೀಕ್ಷಾ ಸಮಯಕ್ಕೆ ತಕ್ಕಂತೆ ಬದಲಾವಣೆಗಳನ್ನು ಅಳವಡಿಸಿಕೊಳ್ಳಬಹುದು ಇಲಾಖಾ ಮಾರ್ಗದರ್ಶನದ ಜೊತೆಗೆ. ವೀಕ್ಷಕರೇ, ಇಲ್ಲಿ ಈಗ ಉದ್ದಿಷ್ಟವಾರು ಶೇಕಡ ಪ್ರಶ್ನೆ ಅಂಕಗಳ ಬಗ್ಗೆ ಚರ್ಚೆ ಮಾಡಿದ್ದಾಯಿತು. ಈಗ ಪ್ರಶ್ನೆಗಳ ಸ್ವರೂಪಕ್ಕೆ ಬರೋದಾದರೆ, ಇಲ್ಲಿ ಪ್ರಶ್ನೆಗಳ ಸ್ವರೂಪ ಅಂತ ಹೇಳಿದರೆ ವಸ್ತುನಿಷ್ಠ, ಕಿರು ಉತ್ತರ, ದೀರ್ಘ ಉತ್ತರ. ಇಲ್ಲಿ 3 ರೀತಿಯ ಪ್ರಶ್ನೆಗಳ ಸ್ವರೂಪ ಇದೆ. ಇಲ್ಲಿ ನಾನು ಉದಾಹರಣೆಯಾಗಿ ವಸ್ತುನಿಷ್ಠ ಪ್ರಶ್ನೆಗಳ ಸ್ವರೂಪಕ್ಕೆ 45% ಆಯ್ಕೆ ಮಾಡ್ಕೊಂಡಿದ್ದೇನೆ. ಕಿರು ಉತ್ತರಕ್ಕೆ 45% ಆಯ್ಕೆ ಮಾಡ್ಕೊಂಡಿದ್ದೇನೆ. ದೀರ್ಘ ಉತ್ತರಕ್ಕೆ 10% ಆಯ್ಕೆ ಮಾಡ್ಕೊಂಡಿದ್ದೇನೆ. ಈ ರೀತಿ ನಾವು ಶೇಕಡಾವನ್ನು ಈ 3 ರೀತಿಯ ಪ್ರಶ್ನೆಗಳ ಸ್ವರೂಪಕ್ಕೆ ಹಂಚಿಕೆ ಮಾಡಿಕೊಂಡು, ಈಗ ವಸ್ತುನಿಷ್ಠ ಪ್ರಶ್ನೆಗಳ ಸ್ವರೂಪಕ್ಕೆ 45% ಕೊಟ್ಟರೆ ಎಷ್ಟು ಪ್ರಶ್ನೆಗಳು ಬರಬಹುದು, ಎಷ್ಟು ಅಂಕದ್ದು ಬರಬಹುದು ಅನ್ನೋ ಒಂದು ಪ್ರಶ್ನೆ ಇರುತ್ತೆ. ನೋಡೋಣ. ಇಲ್ಲಿ ವೀಕ್ಷಕರು, ಇಲ್ಲಿ ವಸ್ತುನಿಷ್ಠದಲ್ಲಿ 45% ತೊಗೊಂಡ್ರೆ 1, 2, 3, 4, 5, 6, 7, 8 ಪ್ರಶ್ನೆಗಳು ವಸ್ತುನಿಷ್ಠದಲ್ಲಿ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ 8 ಕ್ಯೂ ಕ್ವೆಶನ್ಸ್, 8 ಪ್ರಶ್ನೆಗಳು 8 ಮಾರ್ಕ್ಸ್ ಅಂತ ಬರೆದಿದ್ದೀನಿ. ಇಲ್ಲಿ ವೀಕ್ಷಕರು, ಇಲ್ಲಿ ವಸ್ತುನಿಷ್ಠದಲ್ಲಿ ನಾವಿಲ್ಲಿ ಪ್ರಶ್ನೆಗಳನ್ನು, ಅಂಕಗಳನ್ನು ನಮೂದು ಮಾಡುವುದು ಬರೀ ಸಂಖ್ಯೆಗಳಲ್ಲೇ ನಮೂದು ಮಾಡಬಹುದು. ಆದರೆ ನಾನಿಲ್ಲಿ ಕ್ಯೂ ಮತ್ತು ಎಮ್ ಅನ್ನು ಬಳಸಿಕೊಂಡಿದ್ದೇನೆ, ಸ್ಪಷ್ಟತೆ ಇರಲಿ ಎನ್ನುತ್ತಾ. ಇಲ್ಲಿ 1 ಕ್ಯೂ ಬ್ರ್ಯಾಕೆಟಲ್ಲಿ 1 ಎಮ್ ಅಂದರೆ 1 ಕ್ವೆಶನ್ನು 1 ಮಾರ್ಕ್ಸು, ಅಂದರೆ 1 ಅಂಕದ 1 ಪ್ರಶ್ನೆ ಇದು ಅಂತ. ಇಲ್ಲಿ ವೀಕ್ಷಕರೇ, ಈಗ ವಸ್ತುನಿಷ್ಠದಲ್ಲಿ ನಾವು 8 ಪ್ರಶ್ನೆಗಳನ್ನು ಅಂದರೆ ತಲಾ 1 ಅಂಕದ ಪ್ರಶ್ನೆಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಇದು 45% ಆಗುತ್ತೆ. ಆನಂತರ ಕಿರು ಉತ್ತರಕ್ಕೆ ಬಂದರೆ 45%. ಅಲ್ಲಿ 1, 2, 3, 4, 5, 6, 7, 8 ಇಲ್ಲಿಯೂ ಸಹ ಕಿರು ಉತ್ತರ ವಿಭಾಗದಲ್ಲಿ 8 ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಒಂದೊಂದು ಪ್ರಶ್ನೆಯು 2 ಅಂಕದ್ದಾಗಿರುತ್ತೆ. ನೋಡಿ, ಇಲ್ಲಿ 1 ಕ್ಯೂ ಬ್ರ್ಯಾಕೆಟಲ್ಲಿ 2 ಎಮ್ ಅಂದರೆ 1 ಕ್ವೆಶನ್ನು 2 ಮಾರ್ಕ್ಸು ಅಂತ.
ಅನಂತರ ದೀರ್ಘ ಉತ್ತರ ಇದಕ್ಕೆ 10% ಕೊಡಲಾಗಿದೆ. ಇಲ್ಲಿ 2 ಪ್ರಶ್ನೆಗಳನ್ನು ತಗೊಳ್ಳಲಾಗಿದೆ. ಒಂದು ಪ್ರಶ್ನೆಯು 3 ಅಂಕದ್ದಾಗಿರುತ್ತೆ, ಅಂದರೆ 2 ಪ್ರಶ್ನೆಗಳಿಗೆ 6 ಅಂಕ ಆಗುತ್ತೆ. 2 ಪ್ರಶ್ನೆಗಳಿಗೆ 6 ಅಂಕ. ಈ ರೀತಿ ಪ್ರಶ್ನೆಗಳ ಸ್ವರೂಪವನ್ನು ಇಲ್ಲಿ ನಾವು ರಚನೆ ಮಾಡಿಕೊಳ್ಳಲಾಗಿದೆ. ಈ 3 ರೀತಿಯ ಪ್ರಶ್ನೆಗಳ ಸ್ವರೂಪದ್ದು ಏನಾಗಿದೆ ಕೊನೆಗೆ 18Q ಅಂದರೆ 18 ಪ್ರಶ್ನೆಗಳು, 30M ಅಂದರೆ 30 ಅಂಕಗಳು. ಇಲ್ಲೇನಿದೆ 18 ಪ್ರಶ್ನೆ 30 ಅಂಕ. ಈ ರೀತಿ ಬರೋ ಥರನೇ ಇಲ್ಲಿ ಪ್ರಶ್ನೆಗಳ ಸ್ವರೂಪವನ್ನು ನಾವಿಲ್ಲಿ ಹಂಚಿಕೆ ಮಾಡಿಕೊಳ್ಬೇಕಾಗತ್ತೆ. ಅನಂತರ ವೀಕ್ಷಕರೇ, ಕಠಿಣತೆಯ ಮಟ್ಟ. ನಾವು ರಚಿಸುವ ಪ್ರಶ್ನೆ ಪತ್ರಿಕೆಯಲ್ಲಿ ಎಷ್ಟು ಕಠಿಣವಾದ ಪ್ರಶ್ನೆಗಳು ಇರಬೇಕು, ಯಾವ್ಯಾವ ರೀತಿಯ ಕಠಿಣತೆ ಇರಬೇಕು ಅನ್ನೋದ್ರ ಬಗ್ಗೆ ನೋಡೋಣ ವೀಕ್ಷಕರೇ. ಇಲ್ಲಿ ಕಠಿಣತೆಯನ್ನು 3 ವಿಭಾಗಗಳಾಗಿ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸುಲಭ, ಸಾಧಾರಣ, ಕಠಿಣ ಅಂತ ಹೇಳ್ಬಿಟ್ಟಿಲ್ಲಿ. ಅಂದರೆ ಆ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ಅಳವಡಿಸುವ ಪ್ರಶ್ನೆಗಳು ಸುಲಭದ ಎಷ್ಟಾಗಿರಬೇಕು, ಸಾಧಾರಣ ಎಷ್ಟಾಗಿರಬೇಕು, ಕಠಿಣತೆಯ ಪ್ರಶ್ನೆಗಳು ಎಷ್ಟಾಗಿರಬೇಕು ಅನ್ನೋದು ನೋಡೋಣ ವೀಕ್ಷಕರೇ. ನಾನಿಲ್ಲಿ ಉದಾಹರಣೆಗೆ 40% ಸುಲಭದ ಪ್ರಶ್ನೆಗಳಾಗಿ ತೊಗೊಂಡಿದ್ದೇನೆ, 50% ಸಾಧಾರಣ ಪ್ರಶ್ನೆಗಳನ್ನು ತೆಗೆದುಕೊಂಡಿದ್ದೇನೆ, 10% ಕಠಿಣತೆಯ ಪ್ರಶ್ನೆಗಳಿಗೆ ನೀಡಿದ್ದೇನೆ. ಇಲ್ಲಿ 40% ಅಂದರೆ 1, 2, 3, 4, 5, 6, 7 ಪ್ರಶ್ನೆಗಳಾಗುತ್ತೆ. ಇಲ್ಲಿ 40% ಅಂದರೆ 7 ಪ್ರಶ್ನೆಗಳಾಗುತ್ತೆ, 12 ಅಂಕ ಆಗುತ್ತೆ. ಇದು ಹೇಗೆ ಎನ್ನುವ ಒಂದು ಸಂಶಯ ಇರಬಹುದು ವೀಕ್ಷಕರೇ. ಇಲ್ಲಿ ಈ 40 ಏನಿದೆ, ಈ 40 ಇಂಟು ಒಟ್ಟು ನಮ್ಮ ಪ್ರಶ್ನೆಗಳು 18 ಬೈ 100 ಮಾಡಿದಾಗ ನಮಗಿಲ್ಲಿ ಪ್ರಶ್ನೆಗಳು ಗೊತ್ತಾಗುತ್ತೆ, ಅಂಕ ಗೊತ್ತಾಗುತ್ತೆ. ನಾವಲ್ಲಿ ಪ್ರಶ್ನೆಗಳನ್ನು ಹಾಕ್ಕೊಂಡ್ರೆ ಪ್ರಶ್ನೆಗಳು ಗೊತ್ತಾಗುತ್ತೆ, ಅಂಕವನ್ನು ಹಾಕ್ಕೊಂಡ್ರೆ ಅಂಕಗಳು ಗೊತ್ತಾಗುತ್ತೆ. ಈ ಒಂದು ಪರ್ಸೆಂಟೇಜ್ಗೆ ಉದಾಹರಣೆಗೆ ನಾನಿಲ್ಲಿ ಹೇಳ್ತೀನಿ. 40 ಇಂಟು ನಮಗೆ ಅಂಕಗಳು ಬೇಕು. ಎಷ್ಟು ಅಂಕಗಳು ಬೇಕಂತ ಹೇಳಿದ್ರೆ ಈ ಒಟ್ಟು ಅಂಕಗಳನ್ನು ಹಾಕ್ಕೋಬೇಕಾಗುತ್ತೆ. ಬೈ 100 ಮಾಡಿದರೆ ಇಲ್ಲಿ ಅಂಕ ಗೊತ್ತಾಗುತ್ತೆ ನಮಗೆ. ಆನಂತರ ಪ್ರಶ್ನೆಗಳು ಬೇಕು ಅಂತ ಹೇಳಿದ್ರೆ 40 ಇಂಟು 18 ಒಟ್ಟು ಪ್ರಶ್ನೆಗಳು ಬೈ 100 ಇಲ್ಲಿ ಪ್ರಶ್ನೆಗಳು ಗೊತ್ತಾಗುತ್ತೆ. ಈ ರೀತಿ ನಾವು ಈ ಗುಣಾಕಾರವನ್ನು ಮಾಡಿಕೊಂಡ್ರೆ ಇಲ್ಲಿ ನಮಗೆ ಈ ಒಂದು ಪರ್ಸೆಂಟೇಜ್ಗೆ ಎಷ್ಟು ಪ್ರಶ್ನೆಗಳಂತ ಗೊತ್ತಾಗುತ್ತೆ. ಈ 7 ಪ್ರಶ್ನೆಗಳು 12 ಮಾರ್ಕ್ಸ್ ಅಂತಿದ್ದಿಲ್ಲ, ಇದನ್ನು ನಾವಿಲ್ಲಿ ಹಂಚಿಕೆ ಮಾಡ್ಕೋಬೇಕು. ಯಾವ್ಯಾವ ಉದ್ದೇಶಕ್ಕೆ ಯಾವ ರೀತಿಯ ಪ್ರಶ್ನೆಗಳನ್ನು ಕೊಡಬೇಕು ನಾವು ಅನ್ನೋದನ್ನು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ 50% ಅಂತ ಇದೆ. ಇಲ್ಲಿ 50%ಗೆ 9 ಪ್ರಶ್ನೆಗಳು 15 ಅಂಕಗಳು ಬರುತ್ತೆ. ಆ ನಿಟ್ಟಿನಲ್ಲಿ ನಾವು 9 ಪ್ರಶ್ನೆಗಳನ್ನು ಇಲ್ಲಿ ಉದ್ದಿಷ್ಟವಾಗಿ ಹಂಚಿಕೆ ಮಾಡಲಾಗಿದೆ. ನೋಡಿ, ಇಲ್ಲಿ 3 ಪ್ರಶ್ನೆಗಳನ್ನು ಜ್ಞಾನಕ್ಕೆ ಕೊಡಲಾಗಿದೆ, 4 ಪ್ರಶ್ನೆಗಳನ್ನು ತಿಳುವಳಿಕೆ ಕೊಡಲಾಗಿದೆ, 2 ಪ್ರಶ್ನೆಗಳನ್ನು ಅನ್ವಯ ಕೊಡಲಾಗಿದೆ, ಕೌಶಲ್ಯಕ್ಕೆ ಕೊಟ್ಟಿಲ್ಲ. ಅಲ್ಲಿಗೆ 9 ಪ್ರಶ್ನೆ, 1, 2, 3, 4, 5, 6, 7, 8, 9 ಪ್ರಶ್ನೆ ಆಯ್ತು ಇಲ್ಲಿ. ಆನಂತರ ಒಂದೊಂದು ಪ್ರಶ್ನೆ ಎಷ್ಟೆಷ್ಟು ಮಾರ್ಕ್ಸ್ ಹೊಂದಿರುತ್ತೆ ಅಂತ ಬ್ರ್ಯಾಕೆಟಲ್ಲಿರುತ್ತೆ. ಈ ರೀತಿ ನಾವು ಒಂದು ಪ್ರಶ್ನೆ 1 ಅಂಕ, ಒಂದು ಪ್ರಶ್ನೆ 1 ಅಂಕ, ಒಂದು ಪ್ರಶ್ನೆ 3 ಅಂಕ. ನೋಡಿ, 3 ಅಂಕದ ಪ್ರಶ್ನೆ ಇದೆ ಇಲ್ಲಿ ಜ್ಞಾನದಲ್ಲಿ. ಒಂದು ಪ್ರಶ್ನೆ 2 ಮಾರ್ಕ್ಸು, ಒಂದು ಪ್ರಶ್ನೆ 2 ಮಾರ್ಕ್ಸು, ಒಂದು ಪ್ರಶ್ನೆ 1 ಮಾರ್ಕ್ಸು, ಒಂದು ಪ್ರಶ್ನೆ 1 ಅಂಕ, ಒಂದು ಪ್ರಶ್ನೆ 2 ಅಂಕ, ಒಂದು ಪ್ರಶ್ನೆ 2 ಅಂಕ, ಒಟ್ಟು 9 ಪ್ರಶ್ನೆಗೆ 15 ಅಂಕ ಆಗುತ್ತೆ. ಈ ರೀತಿ ಪ್ರಶ್ನೆಗಳ ಸಂಖ್ಯೆ ಮತ್ತು ಅಂಕಗಳನ್ನು ಶಿಕ್ಷಕರು ಹಂಚಿಕೆ ಮಾಡ್ಕೋಬೇಕಾಗತ್ತೆ. ಆನಂತರ ಕಠಿಣತೆಗೆ ಬಂದರೆ ಒಂದು ಪ್ರಶ್ನೆ 1 ಮಾರ್ಕ್ಸಿಂದಿದೆ, ಒಂದು ಪ್ರಶ್ನೆ 2 ಮಾರ್ಕ್ಸಿಂದಿದೆ. ಈ 2 ಪ್ರಶ್ನೆಗಳು 3 ಮಾರ್ಕ್ಸ್ ತೆಗೆದುಕೊಂಡು ಬರುತ್ತವೆ. ಈ 2 ಪ್ರಶ್ನೆಗಳು ಕಠಿಣತೆ ಇರ್ತಕ್ಕಂಥ ಪ್ರಶ್ನೆಗಳಾಗಿರುತ್ತೆ ನಾವು ರಚಿಸುವ ಪ್ರಶ್ನೆ ಪತ್ರಿಕೆಯಲ್ಲಿ. ವೀಕ್ಷಕರು, ನಾವೀಗ ಉದ್ದಿಷ್ಟವಾರು ಶೇಕಡ ಪ್ರಶ್ನೆ ಅಂಕವನ್ನು ಬರೆದುಕೊಂಡಿದ್ದಾಯಿತು. ಇಲ್ಲಿ ಜ್ಞಾನ ಶೇಕಡ 30 ತೊಗೊಂಡ್ರೆ ಪ್ರಶ್ನೆ 5 ಬಂತು. ಇದು ಹೇಗೆ ಬಂತು ಅಂತ ನಾನು ನಿಮಗೆ ಹೇಳ ಬಯಸುತ್ತೇನೆ. ವೀಕ್ಷಕರು, ನಾನು ಹೇಳಿದೆ ಇಲ್ಲಿ ಗುಣಾಕಾರವನ್ನು ಮಾಡುವುದು. ಇಲ್ಲಿ ಈ ಪರ್ಸೆಂಟೇಜು ನಮಗೆ ಪ್ರಶ್ನೆ ಬೇಕಂದರೆ ಒಟ್ಟು ಪ್ರಶ್ನೆ ಹಾಕ್ಕೋಬೇಕು. ಇಂಟು 30 ಇಂಟು 18 ಬೈ 100 ಆವಾಗಿದು ಪ್ರಶ್ನೆ ಬರುತ್ತೆ ನಮಗೆ ಎಷ್ಟು ಪ್ರಶ್ನೆ ಬಂತು ಅಂತ. ಇಲ್ಲಿ ಅಂಕ ಬೇಕು ಅಂದರೆ ಪರ್ಸೆಂಟೇಜು ಇಂಟು ಒಟ್ಟು ಅಂಕಗಳು ಗುಣಿಸಿದಾಗ 100ರಿಂದ ಭಾಗಿಸಿದಾಗ 9 ಬರುತ್ತೆ. ಈ ರೀತಿ ನಾವು ಇವೆಲ್ಲ ಪ್ರಶ್ನೆಗಳನ್ನು ಮತ್ತು ಅಂಕಗಳನ್ನು ವಿತರಣೆ ಮಾಡ್ಕೋಬಹುದು ವೀಕ್ಷಕರೇ. ಇಲ್ಲಿ ಉದ್ದಿಷ್ಟವಾರು ನಾವಿಲ್ಲಿ ವೆಯ್ಟೇಜ್ ಪಟ್ಟಿಯನ್ನು ನೋಡಿದ್ವಿ, ಪ್ರಾಮುಖ್ಯತೆ ಪಟ್ಟಿಯನ್ನು. ಆನಂತರ ಪ್ರಶ್ನೆಗಳ ಸ್ವರೂಪದ್ದು ನಾವು ಇಲ್ಲಿ ನೋಡಿದ್ವಿ. ಒಂದಷ್ಟು ವಿಚಾರಗಳು ಈ ಪ್ರಶ್ನೆಗಳ ಸ್ವರೂಪದ್ದು ಮುಖ್ಯವಾದ ವಿಚಾರಗಳು ಏನಂತ ಹೇಳಿದ್ರೆ ಇಲ್ಲಿ 45%
ಇಲ್ಲಿ 40%, ಇಲ್ಲಿ 10%. ಇಲ್ಲಿ ಇಂತಿಷ್ಟೇ ಪರ್ಸೆಂಟೇಜ್ ಕೊಡಬೇಕು ಅಂತ ಯಾವ ನಿಯಮನೂ ಇಲ್ಲ. ಇದು ಫ್ಲೆಕ್ಸಿಬಿಲಿಟಿ ಇರುತ್ತೆ, ಇಲ್ಲಿ ಫ್ಲೆಕ್ಸಿಬಲ್ ಆಗಿರುತ್ತೆ. ಯಾಕೆ ಫ್ಲೆಕ್ಸಿಬಲ್ ಆಗಿರುತ್ತೆ ಅಂತ ಹೇಳಿದ್ರೆ, ಶಾಲಾ ಹಂತದಲ್ಲಿ ಶಿಕ್ಷಕರು ಅವರವರ ವಿದ್ಯಾರ್ಥಿಗಳ ಮಾನಸಿಕ ಮಟ್ಟ ಮತ್ತು ಕಲಿಕೆಯ ವೇಗ ಅಥವಾ ಆ ಒಂದು ಶೈಕ್ಷಣಿಕ ವರ್ಷದ ಅವಧಿ ಅಥವಾ ಶೈಕ್ಷಣಿಕ ಅವಧಿ ಏನಿದೆ ಆ ಒಂದು ಮೌಲ್ಯಮಾಪನಕ್ಕೆ ಅದನ್ನು ಮತ್ತು ಘಟಕಗಳಾಗಿರ್ಬೋದು, ಸಾಮರ್ಥ್ಯಗಳಾಗಿರ್ಬೋದು, ಆ ಪರೀಕ್ಷಾ ಸಮಯ ಆಗಿರ್ಬೋದು, ಈ ಎಲ್ಲ ಅಂಶಗಳನ್ನು ಗಮನಿಸಿ ಆಯಾ ಶಿಕ್ಷಕರು ಈ ಒಂದು ಪರ್ಸೆಂಟೇಜನ್ನು ಬದಲಾವಣೆ ಮಾಡ್ಕೋಬಹುದು. ನಾನು ಉದಾಹರಣೆಯಾಗಿ 45% ತೊಗೊಂಡಿದ್ದೀನಿ ವಸ್ತುನಿಷ್ಠಕ್ಕೆ. ಆದರೆ ಇದೇ ಪರ್ಸೆಂಟೇಜು ಇದೇ ಮಾಡಬೇಕು ಅಂತ ಏನಿಲ್ಲ, ಇದರಲ್ಲಿ ಬದಲಾವಣೆ ಮಾಡ್ಕೋಬಹುದು. ಇಲ್ಲಿ ಇದು 45, 10 ಅಂತ ಏನು ಮಾಡ್ಕೊಂಡಿದ್ದೀನೋ ಇದು ಫ್ಲೆಕ್ಸಿಬಲ್ ಆಗಿರುತ್ತೆ. ಆಯಾ ಶಿಕ್ಷಕರು ತಮ್ಮ ವಿವೇಚನೆಗೆ ಬಿಟ್ಟಂತೆ ವಸ್ತುನಿಷ್ಠಕ್ಕೆ ಎಷ್ಟು ಒತ್ತು ಕೊಡಬೇಕು, ಕಿರು ಉತ್ತರಕ್ಕೆ ಎಷ್ಟು ಒತ್ತು ಕೊಡಬೇಕು, ದೀರ್ಘ ಉತ್ತರಕ್ಕೆ ಎಷ್ಟು ಒತ್ತು ಕೊಡಬೇಕು ಅಂತೇಳಿ ಯೋಚನೆ ಮಾಡಿ ನಿರ್ಧರಿಸಬಹುದು. ನಾನಿಲ್ಲಿ ಉದಾಹರಣೆಯಾಗಿ ಒಂದಷ್ಟು ಪರ್ಸೆಂಟೇಜನ್ನು ಇಲ್ಲಿ ಬರ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಇಲ್ಲಿ ನಾನು ವಸ್ತುನಿಷ್ಠ ಪ್ರಶ್ನೆಗಳಿಗೆ 45% ಕೊಟ್ಟು ಅಷ್ಟೇ ಸಮಾನವಾದ ಪರ್ಸೆಂಟೇಜನ್ನು ಕಿರು ಉತ್ತರಗಳಿಗೂ ನೀಡಲಾಗಿದೆ, ದೀರ್ಘ ಉತ್ತರಕ್ಕೆ 10 ನೀಡಲಾಗಿದೆ. ಇಲ್ಲಿ ಆ ಪ್ರಕಾರ 45%ಗೆ 8 ಪ್ರಶ್ನೆ ಆಗುತ್ತೆ, 8 ಅಂಕ ಆಗುತ್ತೆ. ಇಲ್ಲಿ ಇವುಗಳನ್ನು ನಾವಿಲ್ಲಿ ಉದ್ದಿಷ್ಟವಾರು ಹಂಚಿಕೆ ಮಾಡಲಾಗಿದೆ. ನೋಡಿ, ಇಲ್ಲಿ ಜ್ಞಾನದಲ್ಲಿ ನಾವು ಪ್ರಶ್ನೆಗಳ ಸ್ವರೂಪಕ್ಕೆ ಬಂದರೆ ವಸ್ತುನಿಷ್ಠ 45%, ಒಂದು ಪ್ರಶ್ನೆ ಇದೆ, 1 ಅಂಕ ಇದೆ. ಜ್ಞಾನದಲ್ಲಿ ವಸ್ತುನಿಷ್ಠದಲ್ಲಿ ಮಾತ್ರ ಒಂದು ಪ್ರಶ್ನೆ 1 ಅಂಕದ್ದಿದೆ. ಆನಂತರ ಕಿರು ಉತ್ತರದಲ್ಲಿ 4 ಪ್ರಶ್ನೆಗಳಿದ್ದಾವೆ, ತಲಾ 2 ಅಂಕದ್ದು. ಆನಂತರ ದೀರ್ಘ ಉತ್ತರದಲ್ಲಿ ನಾನು ಯಾವ ಪ್ರಶ್ನೆಯೂ ಕೊಟ್ಟಿಲ್ಲ. ಇಲ್ಲಿ ಒಟ್ಟಾರೆ ಜ್ಞಾನದಲ್ಲಿ ಪ್ರಶ್ನೆಗಳು ಎಷ್ಟಾಯಿತು? 1, 2, 3, 4, 5. ಇಲ್ಲಿ 5 ಇದೆ ನೋಡಿ, ಇಲ್ಲಿ 5 ಪ್ರಶ್ನೆ ಜ್ಞಾನದ್ದು. ಆನಂತರ ಅಂಕ 9 ಬರಬೇಕು. ಇಲ್ಲಿ ನೋಡಿ, ಇಲ್ಲಿ 5 ಪ್ರಶ್ನೆಗಳಿಗೆ 9 ಅಂಕ ಬರುತ್ತೆ. ನೋಡಿ, ಇಲ್ಲಿ 4 ಪ್ರಶ್ನೆಗಳು ತಲಾ 2 ಅಂಕದಂದರೆ 2, 2, 4, 6, 8 ಆಯಿತು. ಇಲ್ಲಿ 1 ಅಂಕ ಇದೆ, 9 ಆಯಿತು. ಈ ರೀತಿ ನಾವಿಲ್ಲಿ ಸರಿ ಹೊಂದುವಂತೆ ನೋಡ್ಕೋಬೇಕಿಲ್ಲಿ. ಜ್ಞಾನದಲ್ಲಿ 5 ಪ್ರಶ್ನೆ ಇದ್ದಾವೆ, 9 ಅಂಕ ಇದ್ದಾವೆ. ಇಲ್ಲಿ ಜ್ಞಾನದಲ್ಲಿ ವಸ್ತುನಿಷ್ಠ ಮತ್ತು ಕಿರು ಉತ್ತರ ಸೇರಿ ಒಟ್ಟಾರೆ ಪ್ರಶ್ನೆಗಳ ಸ್ವರೂಪದಲ್ಲಿ ಸೇರಿ 5 ಪ್ರಶ್ನೆಗಳಿದೆ, 9 ಅಂಕಗಳಿದೆ. ಈ ರೀತಿ ಹೊಂದಾಣಿಕೆ ಆಗಬೇಕು. ಆನಂತರ ಇಲ್ಲಿ ತಿಳುವಳಿಕೆಗೆ ಬಂದರೆ, ಪ್ರಶ್ನೆಗಳ ಸ್ವರೂಪಕ್ಕೆ ಬಂದರೆ, ಇಲ್ಲಿ 40% ತೊಗೊಂಡಿರೋದ್ರ ವೇಟೇಜ್ ಪ್ರಕಾರ 7 ಪ್ರಶ್ನೆ ಬರುತ್ತೆ, 12 ಅಂಕ ಬರುತ್ತೆ. ಆ ರೀತಿ ನಾವಿಲ್ಲಿ ಫ್ರೇಮ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ ನಾನು ವಸ್ತುನಿಷ್ಠದಲ್ಲಿ 1, 2, 3, 4 ಪ್ರಶ್ನೆಗಳನ್ನು ತಲಾ 1 ಅಂಕದ್ದು ನೀಡಲಾಗಿದೆ. ಕಿರು ಉತ್ತರಕ್ಕೆ ಬಂದಾಗ 1 ಪ್ರಶ್ನೆ 2 ಅಂಕದ್ದು ನೀಡಲಾಗಿದೆ. ಅಲ್ಲಿಗೆ ಪ್ರಶ್ನೆಗಳ ಸಂಖ್ಯೆ 1, 2, 3, 4, 5 ಪ್ರಶ್ನೆ ಆಯಿತು, 5. ಆನಂತರ ದೀರ್ಘ ಉತ್ತರದಲ್ಲಿ 2 ಪ್ರಶ್ನೆ ಇದೆ, ಒಂದು 3 ಅಂಕದ್ದು, ಇನ್ನೊಂದು 3 ಅಂಕದ್ದು. ಅಲ್ಲಿಗೆ ಪ್ರಶ್ನೆಗಳ ಸಂಖ್ಯೆ 7 ಆಗುತ್ತೆ. 1, 2, 3, 4, 5, 6, 7. ಇಲ್ಲಿ ನಾನು ಪ್ರಶ್ನೆಗಳ ಸ್ವರೂಪದಲ್ಲಿ ವಸ್ತುನಿಷ್ಠದಲ್ಲಿ 4 ಪ್ರಶ್ನೆ, ಕಿರು ಉತ್ತರದಲ್ಲಿ 1 ಪ್ರಶ್ನೆ, ದೀರ್ಘ ಉತ್ತರದಲ್ಲಿ 2 ಪ್ರಶ್ನೆ, ಒಟ್ಟಾರೆ 7 ಪ್ರಶ್ನೆ ಆಯಿತು. ಆನಂತರ ಅಂಕಗಳು 12 ಬರಬೇಕಿಲ್ಲಿ. ಯಾಕಂದರೆ ಈ ಒಂದು ವೇಟೇಜ್ ಪ್ರಕಾರ ಇಲ್ಲಿ ನಾವೇನು ಕೊಟ್ಟಿದ್ದ ವಿಷಯಕ್ಕೆ 40% ಪ್ರಕಾರನೇ 12 ಅಂಕ ಬರಬೇಕಾಗುತ್ತೆ. ಇಲ್ಲಿ ನೋಡೋಣ, ಇಲ್ಲಿ 4 ಪ್ರಶ್ನೆಗಳು ತಲಾ 1 ಅಂಕದಂದರೆ 4 ಅಂಕಗಳು, 1 ಪ್ರಶ್ನೆ 2 ಅಂಕ, ಅಲ್ಲಿಗೆ 6 ಅಂಕ ಆಯಿತು. 6 ಅಂಕ. ಇಲ್ಲಿ 1 ಪ್ರಶ್ನೆ 3 ಅಂಕ, 1 ಪ್ರಶ್ನೆ 3 ಅಂಕ, 6, 3, 9, 3, 12 ಆಯಿತು. ಅಲ್ಲಿಗೆ 7 ಪ್ರಶ್ನೆಗಳು, 12 ಅಂಕಗಳು. ಯಾವುದಿದು? ತಿಳುವಳಿಕೆ ಉದ್ದಿಷ್ಟಕ್ಕೆ 40% ಕೊಟ್ಟಿದ್ದರ ಒಂದು ಪ್ರಶ್ನೆಗಳ ಸ್ವರೂಪ. ಆನಂತರ ನಾವಿಲ್ಲಿ ಅನ್ವಯ ಉದ್ದಿಷ್ಟಕ್ಕೆ ಬಂದರೆ 20%. ನಾವಿಲ್ಲಿ 20%ಅನ್ನು ನಾವಿಲ್ಲಿ ಹಂಚಿಕೆ ಮಾಡ್ಕೊಂಡಿದ್ದೀವಿ. 4 ಪ್ರಶ್ನೆಗಳು, 6 ಅಂಕಗಳು. ನೋಡಿ, ಇಲ್ಲಿ ವಸ್ತುನಿಷ್ಠದಲ್ಲಿ 2 ಪ್ರಶ್ನೆಗಳು ತಲಾ 1 ಅಂಕದ್ದು, ಕಿರು ಉತ್ತರದಲ್ಲಿ 2 ಪ್ರಶ್ನೆಗಳು ತಲಾ 2 ಅಂಕದ್ದು. ಅಲ್ಲಿಗೆ 4 ಪ್ರಶ್ನೆ ಆಯಿತು. ಅಂಕಗಳು 2, 2, 4, 5, 6 ಆಯಿತು, 6 ಅಂಕ ಆಯಿತು. 1, 2, 3, 4 ಪ್ರಶ್ನೆ ಆಯಿತು. ಇಲ್ಲಿ ದೀರ್ಘ ಉತ್ತರದಲ್ಲಿ ನಾನು ಆಯ್ಕೆ ಮಾಡ್ಕೊಂಡಿಲ್ಲ. ಆನಂತರ ಕೌಶಲ್ಯಕ್ಕೆ ಬಂದರೆ 10% ಕೊಟ್ಟಿದ್ದೀನಿ ಕೌಶಲ್ಯ. ಇಲ್ಲಿ 2 ಪ್ರಶ್ನೆ ಇರುತ್ತೆ, ಅಂಕ 3 ಇರುತ್ತೆ. ನೋಡಿ, ಇಲ್ಲಿ ವಸ್ತುನಿಷ್ಠದಲ್ಲಿ 1 ಪ್ರಶ್ನೆ 1 ಅಂಕದ್ದು, ಕಿರು ಉತ್ತರದಲ್ಲಿ 1 ಪ್ರಶ್ನೆ 2 ಅಂಕದ್ದು. ಅಲ್ಲಿಗೆ 2 ಪ್ರಶ್ನೆ ಆಯಿತು, 3 ಅಂಕ ಆಯಿತು. ಈ ರೀತಿ ಪ್ರಶ್ನೆಗಳ ಸ್ವರೂಪದಲ್ಲಿ ಮತ್ತು ಇವು ಶೇಕಡ ಪ್ರಶ್ನೆ ಅಂಕ ಈ ಉದ್ದಿಷ್ಟವರು ಏನು ನಾವಿಲ್ಲಿ ವೇಟೇಜ್ ತೊಗೊತೀವಿ, ಇದು ಈ ರೀತಿ ಹೊಂದಾಣಿಕೆ ಆಗುವ ರೀತಿ ನಾವು ಪ್ರಶ್ನೆಗಳನ್ನು ರಚಿಸಿಕೊಳ್ಳಬೇಕು. ಆನಂತರ ವೀಕ್ಷಕರೇ, ಪ್ರಾಮುಖ್ಯತಾ ಪಟ್ಟಿ ಏನಿದೆ, ವೇಟೇಜ್ ಲಿಸ್ಟ್ ಏನಿದೆ, ಅದರಲ್ಲಿ
ಈ ಒಂದು ಕ್ವಶನ್ನು 1 ಮಾರ್ಕ್ಸು ಈ ಥರ ಬರ್ಕೋಬೇಕಾ, ಅಥವಾ ಸುಮ್ಮನೆ 1 ಬ್ರ್ಯಾಕೆಟ್ 1 ಅಂತ ಹಾಕೋಬಹುದಾ? ಈ ರೀತಿಯೂ ಹಾಕೋಬಹುದು. ಈ ರೀತಿಯೂ ಹಾಕಬಹುದು. ನಾನು ಯಾಕೆ ಈ ರೀತಿ ವಿವರವಾಗಿ ಬರ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಯಾವ ಪ್ರಶ್ನೆ ಎಷ್ಟು ಅಂಕದ್ದು ಅಂತ ನಿಖರವಾಗಿ ಗೊತ್ತಾಗುತ್ತೆ ಅಂತೇಳಿ 1Q ಬ್ರ್ಯಾಕೆಟ್ನಾಗ 1M, ಇಲ್ಲಿ ನೋಡಿ 1Q ಬ್ರ್ಯಾಕೆಟ್ನಾಗ 2M, ಅಂದರೆ ಒಂದು ಪ್ರಶ್ನೆ 2 ಅಂಕದ್ದು. ಈ ರೀತಿ ಸ್ಪಷ್ಟತೆಯಿಂದ ಇರಲಿ, ಬೇಗ ಅರ್ಥ ಆಗಲಿ ಅನ್ನೋ ದೃಷ್ಟಿಯಿಂದ ಈ ರೀತಿ ವಿವರವಾಗಿ ಪ್ರಶ್ನೆಗಳನ್ನು ಮತ್ತು ಅಂಕಗಳನ್ನು ಇಲ್ಲಿ ನಾನಿಲ್ಲಿ ನಮೂದು ಮಾಡಿಕೊಂಡು ಈ ವೇಟೇಜನ್ನು ಸಿದ್ಧಪಡಿಸಲಾಗಿದೆ. ವೀಕ್ಷಕರೇ, ಆನಂತರ ನಾವು ನೀಲನಕ್ಷೆ ತಯಾರಿಕೆಗೆ ಹೋದರೆ ಅಲ್ಲಿಯೂ ಸಹ ಇದೇ ಥರ ನಾವು ಬರ್ಕೋಬೇಕಾಗತ್ತೆ. ಒಂದಷ್ಟು ಸಂಶಯ ಬರ್ಬೋದು ನಿಮಗೆ, ಏನಿದು ಬ್ಲೂ ಪ್ರಿಂಟು ಇರೋ ರೀತಿಯಲ್ಲೇ ಇದೆ ವೇಟೇಜ್ ಲಿಸ್ಟು ಅಂತ ಹೇಳಿಬಿಟ್ಟು. ಯಾಕಂತ ಹೇಳಿದ್ರೆ ಈ ವೇಟೇಜ್ ಲಿಸ್ಟು ಒಂದಷ್ಟು ತಪ್ಪು ಗ್ರಹಿಕೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ವಿವರವಾಗಿರಲಿ, ಯಾವ್ಯಾವ ಸ್ಕಿಲ್ಗೆ ಯಾವ್ಯಾವ ರೀತಿಯ ಪ್ರಶ್ನೆಗಳನ್ನು ನೀಡಿದ್ದೀನಿ, 1 ಮಾರ್ಕ್ಸಿಂದ ಎಷ್ಟು ಪ್ರಶ್ನೆ, 2 ಅಂಕದ ಎಷ್ಟು ಪ್ರಶ್ನೆ, 3 ಅಂಕದ ಎಷ್ಟು ಪ್ರಶ್ನೆ ಅಂತ ಗೊಂದಲ ರಹಿತವಾಗಿರಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಸ್ವಲ್ಪ ವಿವರವಾಗಿ ಇಲ್ಲಿ ಉದ್ದಿಷ್ಟಗಳಿಗೆ ಹೊಂದಾಣಿಕೆ ಆಗೋ ರೀತಿ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ವೀಕ್ಷಕರೇ, ಈಗ ಉದ್ದಿಷ್ಟವಾರು ನಾವು ನೋಡಿದ್ದಾಯಿತು, ಪ್ರಶ್ನೆಗಳ ಸ್ವರೂಪ ನಾವು ತಿಳ್ಕೊಂಡಿದ್ದಾಯಿತು. ಈಗ ಕಠಿಣತೆಯ ಮಟ್ಟಕ್ಕೆ ನಾವು ಹೋಗೋದಾದರೆ ಇಲ್ಲಿ ಸುಲಭ, ಸಾಧಾರಣ, ಕಠಿಣ 40% ತೊಗೊಂಡಿದ್ದೀನಿ. ಸುಲಭಕ್ಕೆ, ಸಾಧಾರಣಕ್ಕೆ 50% ತೊಗೊಂಡಿದ್ದೀನಿ, ಕಠಿಣಕ್ಕೆ 10% ತೊಗೊಂಡಿದ್ದೀನಿ. ಇಷ್ಟೇ ತೊಗೋಬೇಕು ಅಂತೀನಿ. ದಟ್ ಈಸ್ ಎ ಫ್ಲೆಕ್ಸಿಬಲ್. ಆ ಒಂದು ಶಿಕ್ಷಕರಿಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ಅದನ್ನು ತೊಗೋಬೋದು. ನಾನಿಲ್ಲಿ ಉದಾಹರಣೆಯಾಗಿ 40, 50, 10 ರೀತಿ ನಾನು ತೊಗೊಂಡಿದ್ದೀನಿ. ಇಲ್ಲಿ ನಾನು ಸಾಧಾರಣಕ್ಕೆ ನಾನು ಹೆಚ್ಚು ಒತ್ತು ಕೊಟ್ಟಿದ್ದೀನಿ 50%, ಸುಲಭಕ್ಕೆ 2ನೇ ಆದ್ಯತೆ ಕೊಟ್ಟಿದ್ದೀನಿ, 3ನೇ ಆದ್ಯತೆ ಕಠಿಣತೆ ಕೊಟ್ಟಿದ್ದೀನಿ. ವೀಕ್ಷಕರೇ, ಇಲ್ಲಿ ಸುಲಭಕ್ಕೆ 40% ಕೊಟ್ಟರೆ ಎಷ್ಟು ಪ್ರಶ್ನೆ ಬರುತ್ತೆ? 7 ಪ್ರಶ್ನೆ ಬರುತ್ತೆ, 12 ಅಂಕ ಬರುತ್ತೆ. ಅವುಗಳನ್ನು ಸ್ಕಿಲ್ ವೈಸ್ ನಾನು ಹಾಕಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ 40% 7 ಪ್ರಶ್ನೆಗಳು ಬಂದರೆ ಯಾವ್ಯಾವ ಸ್ಕಿಲ್ಲಲ್ಲಿ ಏನೇನು ಕೊಡಬೇಕು ಅಂತೇಳಿ ನಾನು ಇಲ್ಲಿ ಕೊಟ್ಟಿದ್ದೀನಿ. ನಾನು ಇಲ್ಲಿ ಜ್ಞಾನದಲ್ಲಿ 2 ಪ್ರಶ್ನೆ ಕೊಟ್ಟಿದ್ದೀನಿ, ತಿಳುವಳಿಕೆಯಲ್ಲಿ 3 ಪ್ರಶ್ನೆ ಕೊಟ್ಟಿದ್ದೀನಿ, ಅನ್ವಯದಲ್ಲಿ 2 ಪ್ರಶ್ನೆ ಕೊಟ್ಟಿದ್ದೀನಿ. ಅಲ್ಲಿಗೆ 2, 3, 5, 2, 7 ಪ್ರಶ್ನೆ ಆಯಿತು. ಅಂಕಗಳು 12 ಬರಬೇಕು ಅಂತ ಇತ್ತು. ಇಲ್ಲಿ ಜ್ಞಾನದಲ್ಲಿ 2 ಪ್ರಶ್ನೆಗಳಿಗೆ ತಲಾ 2 ಅಂಕದ್ದು ಪ್ರಶ್ನೆ ಕೊಡಲಾಗಿದೆ. ಇಲ್ಲಿ 3 ಪ್ರಶ್ನೆಗಳು, ಇವು ಸಹ 2 ಅಂಕದ ಪ್ರಶ್ನೆಗಳು. ಇಲ್ಲಿ 2 ಪ್ರಶ್ನೆಗಳು 1 ಅಂಕದ ಪ್ರಶ್ನೆಗಳು. ಒಟ್ಟು 12 ಆಯಿತು. 2, 4, 6, 8, 10, 11, 12 7 ಪ್ರಶ್ನೆಗಳು 12 ಅಂಕ. ಆನಂತರ ಇಲ್ಲಿ ಸಾಧಾರಣ 50%ಗೆ ಬಂದರೆ ಇಲ್ಲಿ 9 ಪ್ರಶ್ನೆ ಬರುತ್ತೆ, 15 ಅಂಕ ಬರುತ್ತೆ. ಇಲ್ಲಿ ಜ್ಞಾನದಲ್ಲಿ 3 ಪ್ರಶ್ನೆ ನೋಡಿ, ಇಲ್ಲಿ ಜ್ಞಾನದಲ್ಲಿ 3 ಪ್ರಶ್ನೆಗಳಿದ್ದರೆ ಇಲ್ಲಿ 2 ಪ್ರಶ್ನೆಗಳಿಗೆ ತಲಾ 1 ಅಂಕದ ಪ್ರಶ್ನೆಗಳಿದ್ದಾವೆ. ಇನ್ನು 3ನೇ ಪ್ರಶ್ನೆ 3 ಅಂಕದ್ದಿದೆ. ಅದಕ್ಕೋಸ್ಕರ ಈ ರೀತಿ ವಿವರವಾಗಿ ಬರೆದುಕೊಂಡ್ರೆ ಇಂತಹ ಸಂಶಯಗಳು ಬರೋದಿಲ್ಲ. ಆನಂತರ ಇಲ್ಲಿ ತಿಳುವಳಿಕೆ ಉದ್ದಿಷ್ಟಕ್ಕೆ ಬಂದರೆ 4 ಪ್ರಶ್ನೆಗಳಿದ್ದಾವೆ. ಇದರಲ್ಲಿ 2 ಪ್ರಶ್ನೆಗಳು ತಲಾ 2 ಅಂಕದ್ದು, ಇನ್ನು ಉಳಿದ 2 ಪ್ರಶ್ನೆಗಳು ತಲಾ 1 ಅಂಕದ್ದು. ಆನಂತರ ಅನ್ವಯಕ್ಕೆ ಬಂದರೆ 2 ಪ್ರಶ್ನೆ ಇದೆ, ಆ 2 ಸಹ ತಲಾ 2 ಅಂಕದ್ದು. ಒಟ್ಟಾರೆ 9 ಪ್ರಶ್ನೆ 15 ಅಂಕ ಆಯಿತು. ಯಾವುದು? ಸಾಧಾರಣ ಕಠಿಣತೆ ಮಟ್ಟದಲ್ಲಿ. ಆನಂತರ ಕೊನೆಯದಾಗಿ ಕಠಿಣ ಆ ಒಂದು ಅಂಶಕ್ಕೆ ಬಂದರೆ 10% ತಗೋಬೇಕು. ಇಲ್ಲಿ 2 ಪ್ರಶ್ನೆಗಳನ್ನು 3 ಅಂಕಗಳಿಗೆ ತೆಗೆದುಕೊಳ್ಳಲಾಗಿದೆ. ಒಂದು ಪ್ರಶ್ನೆ 1 ಅಂಕದ್ದು, ಇನ್ನೊಂದು ಪ್ರಶ್ನೆ 2 ಅಂಕದ್ದು. ಇಲ್ಲೊಂದು ಸಣ್ಣ ಡೌಟ್ ಬರ್ಬೋದು ನಿಮಗೆ. ಕಠಿಣ ಅಂತ ಇಲ್ಲಿ ಕಾಲಮ್ ಇದೆ, ನೀವೇನು 1 ಮಾರ್ಕ್ಸು 2 ಮಾರ್ಕ್ಸಿಂದು ಕೇಳಿದ್ದೀರಾ, ಅದು ಈಸಿ ಅಲ್ವಾ ಅಂತ. ಇಲ್ಲಿ ಪ್ರಶ್ನೆಗಳ ಕಠಿಣತೆ ಸಾಧಾರಣ ಸುಲಭ ಎನ್ನುವ ವಿಚಾರ ಬಂದಾಗ ಅಂಕ ಲೆಕ್ಕಕ್ಕೆ ಬರೋದಿಲ್ಲ. ಯಾಕಂತೇಳಿದ್ರೆ 1 ಅಂಕದ ಒಂದು ಪ್ರಶ್ನೆಯೂ ಸಹ ಕಠಿಣವಾದ ವಿಷಯಾಂಶಗಳನ್ನು ಒಳಗೊಂಡಿರಬಹುದು. ಮಗು ಉತ್ತರಿಸಲಿಕ್ಕೆ ಒಂದಷ್ಟು ಶ್ರಮ ಪಡಬೇಕಾಗುತ್ತೆ. ಅಂತಹ ಪ್ರಶ್ನೆಗಳು ಇರ್ಬೋದು. 1 ಅಂಕದ ಪ್ರಶ್ನೆ ಎಂದಾಕ್ಷಣ ಸುಲಭ ಅಂತ ಹೇಳೋ ಹಾಗಿಲ್ಲ. ಆನಂತರ 3 ಅಂಕದ ಪ್ರಶ್ನೆ ಎಂದಾಕ್ಷಣ ಅದು ಕಠಿಣ ಅಂತ ಹೇಳೋ ಹಾಗಿಲ್ಲ. ಯಾಕಂತೇಳಿದ್ರೆ ನಾವು ಕೊಡುವ ಒಂದು ವಿಷಯಾಂಶದ ಮೇಲೆ, ಕಲಿಕಾಂಶದ ಮೇಲೆ ಅವಲಂಬಿತವಾಗಿರ್ತದೆ. ಇಲ್ಲಿ 1 ಪ್ರಶ್ನೆ 1 ಅಂಕದ್ದಿದೆ, ಇದು ಕಠಿಣ ಕಾಲಮಲ್ಲಿದೆ. ಅಲ್ಲಿ ಆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಯೋಚಿಸಿ ಬರೆಯುವಂತಹ ವಿಷಯಾಂಶವನ್ನು ಒಳಗೊಂಡಂತಹ ಪ್ರಶ್ನೆಯನ್ನು ರಚಿಸಬೇಕಾಗುತ್ತದೆ. ಉದಾಹರಣೆಗೆ ಇಲ್ಲಿ ನೋಡಿ ವೀಕ್ಷಕರೇ, ಪ್ರಶ್ನೆಗಳ ಸ್ವರೂಪದಲ್ಲಿ ದೀರ್ಘ ಉತ್ತರದಲ್ಲಿ ಇಲ್ಲಿ 2 ಪ್ರಶ್ನೆಗಳು 3 ಅಂಕದ್ದು ಕೊಟ್ಟಿದ್ದೀನಿ ನಾನು. ಇಲ್ಲಿ 1 ಪ್ರಶ್ನೆ 3 ಅಂಕ, ಇನ್ನೊಂದು ಪ್ರಶ್ನೆ 3 ಅಂಕ. ಇಲ್ಲಿ 2 ಪ್ರಶ್ನೆಗಳು ದೀರ್ಘ ಉತ್ತರದಲ್ಲಿ 3 ಅಂಕದ ಪ್ರಶ್ನೆಗಳಿದ್ದಾವೆ. ಇಲ್ಲಿ ಕಷ್ಟ ಅಂತ ಏನಿಲ್ಲ ವಿದ್ಯಾರ್ಥಿಗಳಿಗೆ. ಅಲ್ಲಿ ಒಂದಷ್ಟು ಮಗು ಕಲಿತಿರುವ ವಿಷಯಗಳನ್ನು ಹಂಚ್ಕೋಬೇಕಲ್ಲಿ ಬರೆಯುವುದರ ಮೂಲಕ.
ಒಂದಷ್ಟು ಹೆಚ್ಚಿನ ವಿಷಯಗಳು ಬರೀಬೇಕು. ಉದಾಹರಣೆಗೆ ಒಂದು 4 ಸಾಲು, 5 ಸಾಲು, 6 ಸಾಲು ಈ ರೀತಿ ಉತ್ತರಗಳು, ಒಂದಷ್ಟು ವಿಷಯಾಂಶಗಳು, ಮುಖ್ಯಾಂಶಗಳನ್ನು ಒಳಗೊಂಡಿರ್ಬೇಕಂಥ ವಿಷಯಗಳನ್ನು ಇಲ್ಲಿ ನಾವು ಪ್ರಶ್ನೆಯನ್ನು ಕೇಳಬೇಕಾಗುತ್ತೆ. ದೀರ್ಘ ಉತ್ತರ ಅಂದರೆ ಹೆಚ್ಚಿನ ಉತ್ತರ ಅಂತ. ದೀರ್ಘ ಉತ್ತರ ಅಂತ ಹೇಳಿದ್ರೆ ಹೆಚ್ಚು ಉತ್ತರಗಳಿರಬೇಕು, ಹೆಚ್ಚು ಫಲಿತಾಂಶಗಳು ಅದರಲ್ಲಿ ಇರಬೇಕು ಉತ್ತರದಲ್ಲಿ. ಈ ರೀತಿ ನಾವಿಲ್ಲಿ ನೋಡಿಕೊಂಡು ಆ ಪ್ರಶ್ನೆಗಳನ್ನು ರಚಿಸಬೇಕಾಗುತ್ತೆ. ವೀಕ್ಷಕರೇ, ಈಗ ನಾವಿಲ್ಲಿ ಪ್ರಾಮುಖ್ಯತಾ ಪಟ್ಟಿ, ವೇಟೇಜ್ ಲಿಸ್ಟು ಉದಾಹರಣೆ ತಗೊಂಡು ನಾನು 7ನೇ ತರಗತಿ ಗಣಿತ ವಿಷಯ ಸಂಬಂಧಪಟ್ಟಂತೆ ನಾನಿಲ್ಲಿ ಮಾಡಿದ್ದೀನಿ. ವೀಕ್ಷಕರೇ, ಇಲ್ಲಿ ನನ್ನ ಚಾನಲಲ್ಲಿ ಈ ಹಿಂದೆ ಈ ಬ್ಲೂ ಪ್ರಿಂಟ್ ಸಂಬಂಧಪಟ್ಟಂತೆ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಲಾಗಿತ್ತು. ಅದರಲ್ಲಿ ನಾನು 40 ಅಂಕದ ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂತೆ ಒಂದಷ್ಟು ವೇಟೇಜ್ ವಿಚಾರಗಳನ್ನು ಮತ್ತು ಬ್ಲೂ ಪ್ರಿಂಟ್ ವಿಚಾರಗಳನ್ನು ಮತ್ತು ಕೀ ಆನ್ಸರ್ಸ್ ಮಾಡಿ ಆ ಸಾಮರ್ಥ್ಯವಾರು ಪ್ರಶ್ನೆಗಳನ್ನು ತೆಗೆದಿರೋದು ನಾನೆಲ್ಲ ಆ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಲಾಗಿತ್ತು. ಅಲ್ಲಿ ಒಂದಷ್ಟು ವಿಚಾರಗಳನ್ನು ನಾನು ಹಂಚಿಕೊಂಡಿದ್ದೆ. ಇನ್ನು ಉಳಿದಂತಹ ವಿಚಾರಗಳನ್ನು ಅಂದರೆ 30 ಅಂಕಗಳಿಗೆ ಯಾವ ರೀತಿ ಮಾಡಬೇಕು ಅಂತಂದು ಹೇಳ್ಬಿಟ್ಟು ಸಾಕಷ್ಟು ವೀಕ್ಷಕರು ಕಾಮೆಂಟಲ್ಲಿ ತಿಳಿಸಿರೋದ್ರಿಂದ ಈ ಒಂದು ವಿಡಿಯೋವನ್ನು ನಾನು ಮಾಡಲಾಗಿದೆ. ವೀಕ್ಷಕರೇ, ಈ ವಿಡಿಯೋದ ಒಂದು ಮುಂದಿನ ಭಾಗ ಬ್ಲೂ ಪ್ರಿಂಟ್ ಏನಿದೆ, ನೀಲನಕ್ಷೆ, ಅದನ್ನು ನಾವಿಲ್ಲಿ ನೋಡೋಣ. ಇಲ್ಲಿ ಡಿಸ್ಪ್ಲೇ ಮಾಡಿ ಅದೊಂದು ರಚನೆ, ನೀಲನಕ್ಷೆ ರಚನೆಯನ್ನು ಸ್ಕಿಲ್ ವೈಸು ಮತ್ತು ಪ್ರಶ್ನೆಗಳ ಸ್ವರೂಪವಾರು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡೋಣ ವೀಕ್ಷಕರೇ. ಇಲ್ಲಿ ಪ್ರಮುಖವಾಗಿ ಒಂದು ವಿಷಯವನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ವಿಶೇಷವಾಗಿ 2021-22ನೇ ಶೈಕ್ಷಣಿಕ ವರ್ಷದ ಮೌಲ್ಯಮಾಪನ. ಪರ್ಯಾಯ ಶೈಕ್ಷಣಿಕ ಯೋಜನೆ 2021-22ರಲ್ಲಿ ಜಾರಿಯಲ್ಲಿರುವುದರಿಂದ ಇಲಾಖಾ ಮಾರ್ಗಸೂಚಿಯ ಪ್ರಕಾರ ಸಂಕಲನಾತ್ಮಕ ಮೌಲ್ಯಮಾಪನವನ್ನು ಶೈಕ್ಷಣಿಕ ವರ್ಷಕ್ಕೆ ಒಂದೇ ಸಂಕಲನಾತ್ಮಕ ಮೌಲ್ಯಮಾಪನ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ 21-22ನೇ ಸಾಲಿನ ಶೈಕ್ಷಣಿಕ ವರ್ಷದ ಕೊನೆಯಲ್ಲಿ ಸಂಕಲನಾತ್ಮಕ ಮೌಲ್ಯಮಾಪನವನ್ನು ಮಾಡುವ ಉದ್ದೇಶದಿಂದ ಇಲಾಖೆ ತಿಳಿಸಿರುವ ಪ್ರಕಾರ 30 ಅಂಕಗಳಿಗೆ, ಅಂದರೆ 6ರಿಂದ 8 ತರಗತಿಗಳ ಏನು ವಿಭಾಗ ಏನಿದೆ ಅದಕ್ಕೆ 30 ಲಿಖಿತ, 10 ಮೌಖಿಕ, ಒಟ್ಟು 40 ಅಂಕಗಳಿಗೆ ಸಂಕಲನಾತ್ಮಕ ಮೌಲ್ಯಮಾಪನವನ್ನು ಮಾಡಬೇಕಂತೇಳಿ ಇಲಾಖಾ ಮಾರ್ಗಸೂಚಿ ಇದೆ. ಇಲ್ಲಿ ಒಂದಷ್ಟು ಗೊಂದಲಗಳು ಏರ್ಪಡಬಹುದು. ಯಾಕಂತೇಳಿದರೆ 2018-19ರಲ್ಲಿ ಶಾಲೆಗಳು ಸಹಜ ಸ್ಥಿತಿಯಲ್ಲಿ ನಡೆಯುತ್ತಿದ್ದಾಗ 40 ಅಂಕಗಳು ಲಿಖಿತ ಆಗಿತ್ತು, 10 ಮೌಖಿಕ ಆಗಿತ್ತು, ಒಟ್ಟು 50ಕ್ಕೆ ಸಂಕಲನಾತ್ಮಕ ಮೌಲ್ಯಮಾಪನ ಮಾಡುತ್ತಿದ್ದೆವು. ಆದರೆ ಈಗ 40 ಅಂಕದ ಪ್ರಶ್ನೆ ಪತ್ರಿಕೆ ತಯಾರಿಸಬೇಕಾ ಅಥವಾ 30 ಅಂಕದ ಪ್ರಶ್ನೆ ಪತ್ರಿಕೆ ತಯಾರಿಸಬೇಕಾ ಎನ್ನುವ ಗೊಂದಲ ಇರಬಹುದು. ಇಲ್ಲೇನಾಗಿದೆ, 30 ಅಂಕದ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸಬಹುದು. ತಯಾರಿಸಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಅಂಕಗಳನ್ನು ನಿಗದಿ ಮಾಡಿಕೊಂಡು ಒಂದು ವೇಟೇಜ್ ಪಟ್ಟಿ ಮಾಡಿಕೊಂಡು ಒಂದು ಬ್ಲೂ ಪ್ರಿಂಟ್ ಹಾಕ್ಕೊಂಡು ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡಿ ನಿರ್ವಹಿಸಬೇಕಾಗುತ್ತೆ. ಒಂದಷ್ಟು ವೀಕ್ಷಕರು ಕಾಮೆಂಟಲ್ಲಿ ಕೇಳಿದರು, 40 ಅಂಕದ ಪ್ರಶ್ನೆ ಪತ್ರಿಕೆಯನ್ನು ರಚಿಸಿ ಪರೀಕ್ಷೆ ಮಾಡಿ ಆ ಬಂದಂಥ ಅಂಕಗಳನ್ನು 30%ಗೆ ನಾವು ಕನ್ವರ್ಟ್ ಮಾಡಿ ನಮ್ಮದು ಮಾಡಬಹುದಾ ಅಂತ ಹೇಳ್ಬಿಟ್ಟು. ಇಂತಹ ವಿಚಾರಗಳನ್ನು ಆದಷ್ಟು ಇಲಾಖಾಧಿಕಾರಿಗಳ ಗಮನಕ್ಕೆ ತಂದು ಅವರ ಮಾರ್ಗದರ್ಶನದಲ್ಲಿ ಮಾಡಬೇಕು ಎನ್ನುವ ನನ್ನದೊಂದು ಸಲಹೆ. ವೀಕ್ಷಕರಿಗೆ ನಾವು ಮುಂದಿನ ವಿಡಿಯೋದ ಒಂದು ಮುಂದಿನ ಭಾಗಕ್ಕೆ ಹೋಗೋಣ. 7ನೇ ತರಗತಿಯ ಗಣಿತ ವಿಷಯದ ಬ್ಲೂ ಪ್ರಿಂಟ್ ನೀಲನಕ್ಷೆ ಯಾವ ರೀತಿ ಇರುತ್ತೆ ಅಂಥೇಳಿ ನೋಡೋಣ ವೀಕ್ಷಕರೇ. ಈಗ 7ನೇ ತರಗತಿಯ ಗಣಿತ ವಿಷಯವನ್ನು ಉದಾಹರಣೆಯನ್ನಾಗಿ ತಗೊಂಡು ನೀಲನಕ್ಷೆಯನ್ನು ಯಾವ ರೀತಿ ರಚನೆ ಮಾಡಬೇಕು ಎನ್ನುವುದನ್ನು ನೋಡೋಣ ವೀಕ್ಷಕರೇ. ಇಲ್ಲಿ ಈ ರೀತಿ ಒಂದು ನಮೂನೆಯನ್ನು ಬರೆದುಕೊಳ್ಳಬೇಕಾಗುತ್ತದೆ. ಈ ನಮೂನೆಯಲ್ಲಿ ಪ್ರಮುಖವಾದ ಅಂಶಗಳಂತೇಳಿದರೆ ಉದ್ದಿಷ್ಟಗಳು, ಅಂದರೆ ನಾವು ಯಾವ ವಿಷಯವನ್ನು ಆಯ್ಕೆ ಮಾಡ್ಕೊಂಡಿರ್ತೇವೆಯೋ ಪ್ರಶ್ನೆ ಪತ್ರಿಕೆ ತಯಾರು ಮಾಡಬೇಕಂತೇಳಿ ಅಂತಹ ವಿಷಯಕ್ಕೆ ಏನೆಲ್ಲ ಉದ್ದಿಷ್ಟಗಳಿದೆಯೋ ಆ ಉದ್ದಿಷ್ಟಗಳನ್ನು ಇಲ್ಲಿ ಬರ್ಕೋಬೇಕಾಗುತ್ತೆ. ಜ್ಞಾನ, ನಾನಿಲ್ಲಿ ತೊಗೊಂಡಿರೋದು 7ನೇ ತರಗತಿಯ ವಿಜ್ಞಾನ ವಿಷಯ ಆಗಿರೋದ್ರಿಂದ, ಆ ಒಂದು ಐಚ್ಛಿಕ ವಿಷಯ ಆಗಿರೋದ್ರಿಂದ ಅದರ ಒಂದು ಉದ್ದಿಷ್ಟಗಳು ಜ್ಞಾನ, ತಿಳುವಳಿಕೆ, ಅನ್ವಯ, ಕೌಶಲ, ಒಟ್ಟು. ಈ ರೀತಿ ನಾವು ಮುಖ್ಯ ಖಂಡಿಕೆಗಳನ್ನು ಬರೆದುಕೊಳ್ಳಬೇಕಾಗುತ್ತದೆ. ಇಲ್ಲಿ ಮೊದಲಿಗೆ ಘಟಕಗಳು ಅಥವಾ ಘಟಕಾಂಶಗಳು ಅಥವಾ ಕಲಿಕಾಂಶಗಳು, ನಾವು ಯಾವೆಲ್ಲ ಕಲಿಕಾಂಶಗಳ ಮೇಲೆ, ಯಾವೆಲ್ಲ ಘಟಕಾಂಶಗಳ ಮೇಲೆ, ಯಾವೆಲ್ಲ ಘಟಕದ ಮೇಲೆ ನಾವು ಪ್ರಶ್ನೆಗಳನ್ನು ತೆಗೆಯಬೇಕು ಅಥವಾ ಯಾವೆಲ್ಲ ಕಲಿಕಾ ಸಾಮರ್ಥ್ಯಗಳನ್ನು ನಾವು ಮೌಲ್ಯಮಾಪನಕ್ಕೆ ಒಳಪಡಿಸಬೇಕು, ಯಾವ ಘಟಕಗಳ ಆಧಾರದ ಮೇಲೆ ನಾವು ಪರೀಕ್ಷೆಯನ್ನು
ಹಮ್ಮಿಕೊಳ್ಳಬೇಕು, ಪ್ರಶ್ನೆ ಪತ್ರಿಕೆಯನ್ನು ರಚಿಸಬೇಕು ಎಂಬ ಉದ್ದೇಶದಿಂದ ನಾವೊಂದು ಶೈಕ್ಷಣಿಕ ವರ್ಷದ ಒಂದು ಭಾಗವನ್ನು ಏನು ಆಯ್ಕೆ ಮಾಡ್ಕೊಂಡಿರ್ತೀವಿ ಅವಧಿ, ಆ ಅವಧಿಯಲ್ಲಿ ಬೋಧನೆ ಮಾಡಿರ್ತಕ್ಕಂಥ ಘಟಕಗಳಾಗ್ಬೋದು ಅಥವಾ ಬೋಧನೆ ಮಾಡಿರ್ತಕ್ಕಂಥ ಸಾಮರ್ಥ್ಯಗಳಾಗ್ಬೋದು, ಕಲಿಕಾಂಶಗಳಾಗ್ಬೋದು, ಅವುಗಳನ್ನು ಇಲ್ಲಿ ಬರೆದುಕೊಳ್ಳಬೇಕಾಗುತ್ತದೆ. ನಾನಿಲ್ಲಿ 7ನೇ ತರಗತಿಯ ಗಣಿತ ವಿಷಯದ ಒಂದಿಲ್ಲಿ ಘಟಕಗಳನ್ನು ಬರೆದುಕೊಂಡಿದ್ದೇನೆ. ಪರಿಮಾಣಗಳ ಹೋಲಿಕೆ, ಭಾಗಲಬ್ಧ ಸಂಖ್ಯೆಗಳು, ಪ್ರಾಯೋಗಿಕ ರೇಖಾಗಣಿತ, ಸುತ್ತಳತೆ ಮತ್ತು ವಿಸ್ತೀರ್ಣ, ಬೀಜೋಕ್ತಿಗಳು, ಘಾತಗಳು ಮತ್ತು ಘಾತಾಂಕಗಳು, ಸಮಮಿತಿ, ಘನಾಕೃತಿಗಳು. ಈ 8 ಘಟಕಗಳನ್ನು ನಾನಿಲ್ಲಿ ಆಯ್ಕೆ ಮಾಡಿಕೊಂಡಿದ್ದೇನೆ ವೀಕ್ಷಕರೇ. ಈ 8 ಘಟಕಗಳಿಗೆ ನಾವಿಲ್ಲಿ ಆ ಒಂದು ವಿಷಯದ ಏನು ಉದ್ದಿಷ್ಟಗಳಿವೆಯೋ ಜ್ಞಾನ, ತಿಳುವಳಿಕೆ, ಅನ್ವಯ, ಕೌಶಲ, ಈ 4 ಉದ್ದಿಷ್ಟಗಳಲ್ಲಿ ಪ್ರಶ್ನೆಗಳ ಸ್ವರೂಪಗಳನ್ನು ಅಳವಡಿಸಿಕೊಂಡು ಪ್ರಶ್ನೆಗಳ ಸ್ವರೂಪಗಳಾದ ವಸ್ತುನಿಷ್ಠ, ಕಿರು ಉತ್ತರ, ದೀರ್ಘ ಉತ್ತರ, ಈ ರೀತಿಯ 3 ರೀತಿಯ ಪ್ರಶ್ನೆಗಳ ಸ್ವರೂಪಗಳನ್ನು ಪ್ರತಿಯೊಂದು ಉದ್ದಿಷ್ಟದಲ್ಲೂ ಅಳವಡಿಸಿಕೊಂಡು ಮತ್ತು ಘಟಕಗಳ ಅನ್ವಯ, ಯಾವ್ಯಾವ ಘಟಕದಲ್ಲಿ ಯಾವ್ಯಾವ ಉದ್ದಿಷ್ಟದಲ್ಲಿ ಯಾವ ಪ್ರಶ್ನೆಗಳ ಸ್ವರೂಪಕ್ಕೆ ಎಷ್ಟು ಪ್ರಶ್ನೆಗಳನ್ನು, ಎಷ್ಟು ಅಂಕದ ಪ್ರಶ್ನೆಗಳನ್ನು ನೀಡಲಾಗಿದೆ ಎಂಬೆಲ್ಲ ವಿಷಯಗಳನ್ನು ಈ ಬ್ಲೂ ಪ್ರಿಂಟ್ನಲ್ಲಿ ಅಳವಡಿಸಿದ್ದೇನೆ. ನಾವಿಲ್ಲಿ ಪ್ರಾಮುಖ್ಯತಾ ಪಟ್ಟಿ ಏನು ಮಾಡಿಕೊಂಡಿರುತ್ತೇವೆ, ಆ ಪ್ರಾಮುಖ್ಯತಾ ಪಟ್ಟಿ ಅಥವಾ ವೇಟೇಜ್ ಲಿಸ್ಟು, ಅದರ ಅನ್ವಯ, ಅದರಲ್ಲಿ ಏನು ಉದ್ದಿಷ್ಟವಾರು ಅಂಕ ಮತ್ತು ಪ್ರಶ್ನೆಗಳ ಹಂಚಿಕೆ ಏನಿರುತ್ತೋ ಅದನ್ನು ಪ್ರಧಾನವಾಗಿಟ್ಟುಕೊಂಡು ಇಲ್ಲಿ ಆ ಒಂದು ವೇಟೇಜ್ ಏನು ಬಂದಿರುತ್ತೆ, ಇಲ್ಲಿ ಉದ್ದಿಷ್ಟವಾರು ವೇಟೇಜ್ ಏನಿರುತ್ತೆ, ಅಂಕಗಳಾಗ್ಬೋದು, ಪ್ರಶ್ನೆಗಳಾಗ್ಬೋದು, ಅವುಗಳ ಆಧಾರದ ಮೇಲೆ ಅದು ಮೊದಲನೆಯ ಆಧಾರ. 2ನೇ ಆಧಾರ ಪ್ರಶ್ನೆಗಳ ಸ್ವರೂಪ, ವಸ್ತುನಿಷ್ಠ, ಕಿರು ಉತ್ತರ, ದೀರ್ಘ ಉತ್ತರ, ಇದು 2ನೇ ಆಧಾರ. ಆನಂತರ ಕಠಿಣತೆಯ ಮಟ್ಟದ ಪ್ರಶ್ನೆಗಳು ಸಹ ಈ ಒಂದು ಬ್ಲೂ ಪ್ರಿಂಟ್ ಆದಮೇಲೆ ನಾವೇನು ಪ್ರಶ್ನೆಗಳ ವಿಶ್ಲೇಷಣೆ ಏನು ಮಾಡ್ತೀವಿ ಅಲ್ಲಿ ಬರೆದುಕೊಳ್ಳಬೇಕಾಗತ್ತೆ. ಯಾವೆಲ್ಲ ಸುಲಭದ ಪ್ರಶ್ನೆಗಳು, ಯಾವೆಲ್ಲ ಸಾಧಾರಣದ ಪ್ರಶ್ನೆಗಳು, ಯಾವೆಲ್ಲ ಕಠಿಣ ಪ್ರಶ್ನೆಗಳನ್ನು ಬರೆದುಕೊಳ್ಳಬೇಕಾಗುತ್ತದೆ. ಅದು ವಿಶ್ಲೇಷಣೆ ಅಂತ ಬರುತ್ತದು, ಅಲ್ಲಿ ನಾವು ಬರೆದುಕೊಳ್ಳಬೇಕಾಗುತ್ತದೆ. ಇಲ್ಲಿ ನೀಲನಕ್ಷೆಯಲ್ಲಿ ಅಳವಡಿಸಿಕೊಳ್ಳಬೇಕು ಅಷ್ಟೇ. ಈಗ ನೋಡೋಣ, ಇಲ್ಲಿ ಮೊದಲನೇ ಘಟಕ ಪರಿಮಾಣಗಳ ಹೋಲಿಕೆ. ಈ ಘಟಕದಲ್ಲಿ ಜ್ಞಾನ ಎನ್ನುವ ಉದ್ದಿಷ್ಟದಲ್ಲಿ ಪ್ರಾಮುಖ್ಯತಾ ಪಟ್ಟಿಯಲ್ಲಿ ಏನು ಅಂಕಗಳು ಮತ್ತು ಪ್ರಶ್ನೆಗಳು ವೇಟೇಜ್ ಬಂದಿತ್ತೋ ಅದೇ ವೇಟೇಜ್ ಬರೋ ರೀತಿಯಲ್ಲಿ ನಾವಿಲ್ಲಿ ಪ್ರಶ್ನೆಗಳನ್ನು ಅಳವಡಿಸಿಕೊಳ್ಳಬೇಕು. ಈ ಹಿಂದೆ ನಾವು ನೋಡಿದ ಹಾಗೆ ಈ ಜ್ಞಾನ ಉದ್ದಿಷ್ಟದಲ್ಲಿ 5 ಪ್ರಶ್ನೆಗಳು 9 ಅಂಕಗಳು ಬಂದಿತ್ತು. ಅದನ್ನು ಇಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ವಸ್ತುನಿಷ್ಠದಲ್ಲಿ 1 ಅಂಕದ 1 ಪ್ರಶ್ನೆ, ಕಿರು ಉತ್ತರದಲ್ಲಿ 2 ಅಂಕದ 4 ಪ್ರಶ್ನೆಗಳು, 2 ಅಂಕದ 4 ಪ್ರಶ್ನೆಗಳಿಗೆ 5 ಪ್ರಶ್ನೆಗಳಾಯಿತು. ಅಂಕಗಳು 1, 2, 3, 2, 5, 7, 9 ಅಂಕಗಳಾಯಿತು. ವೀಕ್ಷಕರೇ ನೋಡಿ, ಇಲ್ಲಿ ನಾನಿಲ್ಲಿ ವಸ್ತುನಿಷ್ಠದ ಟೋಟಲ್ ಹಾಕ್ಕೊಂಡಿದ್ದೀನಿ, 1 ಪ್ರಶ್ನೆ 1 ಅಂಕದ್ದು. ಕಿರು ಉತ್ತರದ ಟೋಟಲ್ಲು 4 ಪ್ರಶ್ನೆ 8 ಅಂಕ, ಅಂದರೆ ಒಂದೊಂದು ಪ್ರಶ್ನೆ 2 ಅಂಕದ್ದು. ಅಲ್ಲಿಗೆ 1, 4, 5 ಪ್ರಶ್ನೆಗಳು. ಅಂಕಗಳು ಬ್ರ್ಯಾಕೆಟಲ್ಲಿ ಒಳಗಡೆ ಇರೋದು ಅಂಕಗಳು 1, 8, 9 ಅಂಕಗಳು. ಈ ರೀತಿ ಆ ವೆಯ್ಟೇಜಲ್ಲಿ ಏನು ಬಂದಿರುತ್ತೆ, ಉದ್ದಿಷ್ಟವಾರು ನಾವು ಅಂಕ ವಿತರಣೆ ಮತ್ತು ಪ್ರಶ್ನೆಗಳ ವಿತರಣೆ ಏನು ಮಾಡ್ಕೊಂಡಿರ್ತೇವೆಯೋ ಆ ಒಂದು ವೆಯ್ಟೇಜ್ ಇಲ್ಲಿ ಬರಬೇಕಾಗುತ್ತೆ. ಇಲ್ಲಿ ನಾವು ಜ್ಞಾನ ಸ್ಕಿಲ್ಲಿಂದು ನೋಡಿದ್ವಿ. ಈಗ ತಿಳುವಳಿಕೆ ಸ್ಕಿಲ್ಗೆ ಹೋಗೋದಾದರೆ, ತಿಳುವಳಿಕೆ ಉದ್ದಿಷ್ಟಕ್ಕೆ ಹೋಗೋದಾದರೆ ಅಲ್ಲಿ ನೋಡೋಣ ಯಾವ್ಯಾವ ಘಟಕದ ಇನ್ನೆಲ್ಲ ಏನು ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು. ಇಲ್ಲಿ ತಿಳುವಳಿಕೆ ಉದ್ದಿಷ್ಟಕ್ಕೆ ಬಂದರೆ ಪರಿಮಾಣಗಳ ಹೋಲಿಕೆ ಅನ್ನೋ ಘಟಕಕ್ಕೆ ನಾವು ಇಲ್ಲಿ ಏನು ಕೊಟ್ಟಿಲ್ಲ ನಾನು. 2ನೇ ಘಟಕ ಭಾಗಲಬ್ಧ ಸಂಖ್ಯೆಗಳು, ಅದರಲ್ಲಿ 1 ಅಂಕದ ಪ್ರಶ್ನೆ 1. ಪ್ರಾಯೋಗಿಕ ರೇಖಾಗಣಿತ ಎನ್ನುವ ಘಟಕದಲ್ಲಿ 1 ಅಂಕದ ಪ್ರಶ್ನೆ 1. ಸುತ್ತಳತೆ ಮತ್ತು ವಿಸ್ತೀರ್ಣ ಎನ್ನುವ ಘಟಕದಲ್ಲಿ 1 ಅಂಕದ 1 ಪ್ರಶ್ನೆ. ಬೀಜೋಕ್ತಿಗಳು ಘಟಕದಲ್ಲಿ 1 ಅಂಕದ 1 ಪ್ರಶ್ನೆ. ಒಟ್ಟು ತಿಳುವಳಿಕೆ ಉದ್ದಿಷ್ಟದಲ್ಲಿ ವಸ್ತುನಿಷ್ಠ ಪ್ರಶ್ನೆಯ ಸ್ವರೂಪದಲ್ಲಿ 4 ಪ್ರಶ್ನೆಗಳಿದ್ದಾವೆ, ತಲಾ 1 ಅಂಕದ್ದು. ಅದು ಒಟ್ಟಿಲ್ಲಿ 4 ಪ್ರಶ್ನೆಗಳು 4 ಅಂಕ ಅಂತೇಳಿ ಇಲ್ಲಿ ಬರ್ಕೋಬೇಕಾಗತ್ತೆ. ಆನಂತರ ನಾವಿಲ್ಲಿ ಕಿರು ಉತ್ತರ ಪ್ರಶ್ನೆಗಳ ಸ್ವರೂಪಕ್ಕೆ ಹೋದರೆ ಘಾತಗಳು ಮತ್ತು ಘಾತಾಂಕಗಳು ಎನ್ನುವ ಘಟಕದಲ್ಲಿ 2 ಅಂಕದ 1 ಪ್ರಶ್ನೆಯನ್ನು ನೀಡಲಾಗಿದೆ. ಆನಂತರ ದೀರ್ಘ ಉತ್ತರ ಪ್ರಶ್ನೆಯ ಸ್ವರೂಪದಲ್ಲಿ ಸುತ್ತಳತೆ ಮತ್ತು ವಿಸ್ತೀರ್ಣ ಆ ಒಂದು ಘಟಕದಲ್ಲಿ 3 ಅಂಕದ 1 ಪ್ರಶ್ನೆ. ಘಾತಗಳು ಮತ್ತು ಘಾತಾಂಕಗಳು ಎನ್ನುವ ಘಟಕದಲ್ಲಿ 3 ಅಂಕದ 1 ಪ್ರಶ್ನೆ. ಒಟ್ಟಾರೆ ಈ ತಿಳುವಳಿಕೆ ಉದ್ದಿಷ್ಟದಲ್ಲಿ
ಉದ್ದಿಷ್ಟವಾರು ನಾವು ಅಂಕ ಹಂಚಿಕೆ ಮಾಡಿದಾಗ ಪ್ರಶ್ನೆ ಹಂಚಿಕೆ ಮಾಡಿದಾಗ 7 ಪ್ರಶ್ನೆ 12 ಅಂಕ ಬಂದಿತ್ತು. ಈಗ ನೋಡೋಣ, ಅವನ್ನ ಕೂಡೋಣ. ಇಲ್ಲಿ ವಸ್ತುನಿಷ್ಠದಲ್ಲಿ 4 ಪ್ರಶ್ನೆಗಳು 4 ಅಂಕದ್ದು, ಕಿರು ಉತ್ತರದಲ್ಲಿ 1 ಪ್ರಶ್ನೆ 2 ಅಂಕದ್ದು, ದೀರ್ಘ ಉತ್ತರದಲ್ಲಿ 2 ಪ್ರಶ್ನೆ 6 ಅಂಕ ಆಯಿತು. ಅಲ್ಲಿಗೆ 4 1 5 2 7 4 ಅಂಕ 2 ಅಂಕ 6 ಅಂಕ, ಅಲ್ಲಿಗೆ 12 ಅಂಕ. ಈ ರೀತಿ ಉದ್ದಿಷ್ಟವಾರು ಏನು ಹಂಚಿಕೆ ಮಾಡಿಕೊಂಡಾಗ ಅಂಕಗಳು ಬರ್ಬೋದು, ಅಥವಾ ಒಂದು ಪ್ರಶ್ನೆಗಳ ಏನು ಬರುತ್ತೋ ಪರ್ಸೆಂಟೇಜು ವೆಯ್ಟೇಜು ಅದಿಲ್ಲಿ ಬರಬೇಕಾಗತ್ತೆ. ಆನಂತರ ಅನ್ವಯ ಉದ್ದಿಷ್ಟಕ್ಕೆ ಹೋದರೆ, ಅನ್ವಯ ಉದ್ದಿಷ್ಟದಲ್ಲಿ ನಾನು ಘಾತಗಳು ಮತ್ತು ಘಾತಾಂಕಗಳು ಇದರಲ್ಲಿ 1 ಅಂಕದ 1 ಪ್ರಶ್ನೆ, ಸಮಮಿತಿ ಘಟಕದಲ್ಲಿ 1 ಅಂಕದ 1 ಪ್ರಶ್ನೆ ಮತ್ತು ಅದೇ ಸಮಮಿತಿ ಘಟಕದಲ್ಲಿ ಕಿರು ಉತ್ತರದಲ್ಲಿ 2 ಅಂಕದ 1 ಪ್ರಶ್ನೆ ಮತ್ತು ಘನಾಕೃತಿಗಳು ಘಟಕದಲ್ಲಿ 2 ಅಂಕದ 1 ಪ್ರಶ್ನೆ. ಒಟ್ಟು ಅನ್ವಯದಲ್ಲಿ ಉದ್ದಿಷ್ಟವಾರು ನಾವು ಅಂಕ ಹಂಚಿಕೆ ಮಾಡಿಕೊಂಡಾಗ 6 ಅಂಕ ಬಂದಿತ್ತು. ಉದ್ದಿಷ್ಟವಾರು ಪ್ರಶ್ನೆಗಳನ್ನು ಹಂಚಿಕೆ ಮಾಡಿಕೊಂಡಾಗ 4 ಪ್ರಶ್ನೆಗಳು ಬಂದಿತ್ತು. ನೋಡಿ, ಇಲ್ಲಿ 1 2 3 4 ಪ್ರಶ್ನೆಗಳು, ಇಲ್ಲಿ 2 ಪ್ರಶ್ನೆಗೆ 2 ಅಂಕಗಳು, 2 ಪ್ರಶ್ನೆ 2 2 4 ಅಂಕಗಳು, ಒಟ್ಟು 4 ಪ್ರಶ್ನೆ 6 ಅಂಕ ಆಯಿತು. ವೀಕ್ಷಕರೀಗ ಅನ್ವಯ ಆಯಿತು. ಈಗ ಕೌಶಲ ಸ್ಕಿಲ್ಲಿಗೆ ಬಂದರೆ, ಕೌಶಲ ಸ್ಕಿಲ್ಲಲ್ಲಿ ಬೀಜೋಕ್ತಿಗಳು ಎನ್ನುವ ಘಟಕದಲ್ಲಿ ಕಿರು ಉತ್ತರದಲ್ಲಿ 1 ಪ್ರಶ್ನೆ 2 ಅಂಕದ್ದು, ವಸ್ತುನಿಷ್ಠದಲ್ಲಿ 1 ಪ್ರಶ್ನೆ 1 ಅಂಕದ್ದು, ಯಾವುದು ಘಟಕ ಘನಾಕೃತಿಗಳು ಎನ್ನುವ ಘಟಕದಲ್ಲಿ 1 ಪ್ರಶ್ನೆ 1 ಅಂಕದ್ದು. ಒಟ್ಟು ಕೌಶಲದಲ್ಲಿ 2 ಪ್ರಶ್ನೆ 3 ಅಂಕ. ನೋಡಿ, ಇದೊಂದು ಪ್ರಶ್ನೆ ಇದೊಂದು ಪ್ರಶ್ನೆ, ಇದು 1 ಅಂಕದ್ದು ಇದು 2 ಅಂಕದ್ದು, ಒಟ್ಟು ಕೂಡಿದರೆ 2 ಪ್ರಶ್ನೆ 3 ಅಂಕ ಆಯಿತು. ಈ ರೀತಿ ನಾವು ವೇಟೇಜ್ ಲಿಸ್ಟಲ್ಲಿ ಅಥವಾ ಪ್ರಾಮುಖ್ಯತೆ ಪಟ್ಟಿಯಲ್ಲಿ ಏನು ನಾವು ಉದ್ದಿಷ್ಟವಾರು ಅಂಕಗಳ ವಿತರಣೆ ಮಾಡ್ತೀವೋ ಅಥವಾ ಹಂಚಿಕೆ ಮಾಡ್ಕೋತೀವೋ ಪ್ರಶ್ನೆಗಳನ್ನು ಅಂಕಗಳನ್ನು, ಅದೇ ಒಂದು ವೆಯ್ಟೇಜು ಇಲ್ಲಿ ನೀಲನಕ್ಷೆಯಲ್ಲಿ ಕೆಳಗಡೆ ಟೋಟಲ್ ಮಾಡಿದಾಗ ಅಷ್ಟು ಬರಬೇಕಾಗತ್ತೆ. ಇಲ್ಲಿ ಆ ರೀತಿ ಪ್ರಶ್ನೆಗಳನ್ನು ನಾವಿಲ್ಲಿ ಆ ಘಟಕವಾರು ಹಂಚಬೇಕಾಗತ್ತೆ. ಈ ಘಟಕವಾರು ಹಂಚಿದ ಮೇಲೆ ಅದನ್ನು ನಾವಿಲ್ಲಿ ಕೂಡಬೇಕು. ಪ್ರತಿಯೊಂದು ಘಟಕದಲ್ಲೂ ಎಷ್ಟು ಪ್ರಶ್ನೆ ಬಂತು, ಎಷ್ಟು ಅಂಕ ಬಂತು ಅಂತ ಹೇಳ್ಬಿಟ್ಟು. ವೀಕ್ಷಕರು ಇಲ್ಲಿ ನೋಡಿ, ಪರಿಮಾಣಗಳ ಹೋಲಿಕೆ ಈ ಘಟಕದಲ್ಲಿ ನಾವು ಕೊನೆಗೆ ಇಲ್ಲಿ ಬಂದರೆ ಇಲ್ಲಿ ಒಟ್ಟು ಕ್ಯೂ ಕ್ವಶನ್, ಎಮ್ ಅಂದರೆ ಮಾರ್ಕ್ಸ್, ಅಂಕ ಪ್ರಶ್ನೆ ಅಂಕ. ಇಲ್ಲಿ ಪರಿಮಾಣಗಳ ಹೋಲಿಕೆ ಘಟಕದಲ್ಲಿ 2 ಪ್ರಶ್ನೆಗಳಿದ್ದಾವೆ 3 ಅಂಕದ್ದು. ಭಾಗಲಬ್ಧ ಸಂಖ್ಯೆಗಳು ಘಟಕದಲ್ಲಿ 2 ಪ್ರಶ್ನೆ ಇದೆ 3 ಅಂಕದ್ದು. ಪ್ರಾಯೋಗಿಕ ರೇಖಾಗಣಿತ ಎನ್ನುವ ಘಟಕದಲ್ಲಿ 2 ಪ್ರಶ್ನೆ ಇದೆ 3 ಅಂಕದ್ದು, 3 ಅಂಕ. ಸುತ್ತಳತೆ ಮತ್ತು ವಿಸ್ತೀರ್ಣ ಇದರಲ್ಲಿ ಈ ಘಟಕದಲ್ಲಿ 3 ಪ್ರಶ್ನೆಗಳಿದ್ದಾವೆ 6 ಅಂಕ ಇದ್ದಾವೆ. ಬೀಜೋಕ್ತಿಗಳು ಘಟಕದಲ್ಲಿ 2 ಪ್ರಶ್ನೆಗಳಿದ್ದಾವೆ 3 ಅಂಕ ಇದ್ದಾವೆ. ಘಾತಗಳು ಮತ್ತು ಘಾತಾಂಕಗಳು ಘಟಕದಲ್ಲಿ 3 ಪ್ರಶ್ನೆಗಳಿದ್ದಾವೆ 6 ಅಂಕ ಇದ್ದಾವೆ. ಸಮಮಿತಿ ಘಟಕದಲ್ಲಿ 2 ಪ್ರಶ್ನೆಗಳಿದ್ದಾವೆ 3 ಅಂಕ ಇದ್ದಾವೆ. ಘನಾಕೃತಿಗಳಲ್ಲಿ ಎಂಬ ಘಟಕದಲ್ಲಿ 2 ಪ್ರಶ್ನೆಗಳಿದ್ದಾವೆ 3 ಅಂಕಗಳಿದ್ದಾವೆ. ಒಟ್ಟು ಎಲ್ಲ ಘಟಕಕ್ಕೆ ಹಂಚಿಕೆಯಾದ ಪ್ರಶ್ನೆಗಳನ್ನು ನಾವು ಕೂಡಿದರೆ 18 ಬರುತ್ತೆ. ಆನಂತರ ಅಂಕಗಳನ್ನು ವಿತರಣೆಯಾಗಿರೋ ಅಂಕಗಳನ್ನು ನಾವು ಕೂಡಿದರೆ 30 ಬರುತ್ತೆ. ನೋಡಿ, ಇಲ್ಲಿ ನಾವಿಲ್ಲಿ ಪ್ರಶ್ನೆ ಪತ್ರಿಕೆ ತಯಾರು ಮಾಡ್ತಿರೋದು 30 ಅಂಕಗಳಿಗೆ 18 ಪ್ರಶ್ನೆಗಳಿಗೆ. ಹಾಗಾಗಿ ಇಲ್ಲಿ ಪ್ರಶ್ನೆಗಳು 18, ಅಂಕಗಳು 30. ಆನಂತರ ಇಲ್ಲಿ ಏನಿದೆ 5 ಪ್ರಶ್ನೆಗಳು 7 ಪ್ರಶ್ನೆಗಳು 4 ಪ್ರಶ್ನೆಗಳು 2 ಪ್ರಶ್ನೆಗಳು. ಇಲ್ಲಿ 5 7 12 4 16 2 18. ಇಲ್ಲಿ ಅಂಕಗಳನ್ನು ಕೂಡೋಣ. 9 12 21 21 6 27 27 3 30. ಈ ರೀತಿ ನಾವೇನು ವೇಟೇಜ್ ಮಾಡ್ಕೊಂಡಿರ್ತೀವೋ ಆ ಒಂದು ಅಂಕಿಅಂಶಗಳು ಪ್ರಶ್ನೆಗಳಾಗ್ಬೋದು ಅಂಕಗಳಾಗ್ಬೋದು ಈ ನೀಲನಕ್ಷೆ ತಯಾರು ಮಾಡಬೇಕಾದ್ರೆ ಅಷ್ಟೇ ಇಲ್ಲಿ ಪ್ರಶ್ನೆಗಳಾಗ್ಬೋದು ಅಂಕಗಳಾಗಲಿ ಬರಬೇಕು. ಈ ರೀತಿ ನಾವು ಬ್ಲೂ ಪ್ರಿಂಟ್ ನೀಲಿನಕ್ಷೆಯನ್ನು ರಚಿಸಿಕೊಂಡಾದ ಮೇಲೆ ಇಲ್ಲೇ ನಾವು ಘಟಕವಾರು ಪ್ರಶ್ನೆಗಳನ್ನು ತೆಗೆದಿರುತ್ತೇವೆಯೋ ಅದೇ ರೀತಿ ಘಟಕವಾರು ಅಥವಾ ಸಾಮರ್ಥ್ಯವಾರು ಪ್ರಶ್ನೆಗಳನ್ನು ರಚಿಸಿಕೊಂಡು ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡಬೇಕು. ಇದು 30 ಅಂಕ ಮತ್ತು 18 ಪ್ರಶ್ನೆಗಳ ಒಂದು ವಿನ್ಯಾಸದಲ್ಲಿರ್ತಕ್ಕಂಥ ಒಂದು ನೀಲನಕ್ಷೆ. ವೀಕ್ಷಕರೇ, ಇಷ್ಟೊತ್ತು ಈ ವಿಡಿಯೋ ನೋಡೋದಕ್ಕಾಗಿ ನಿಮಗೆಲ್ಲ ಧನ್ಯವಾದಗಳು. ಈ ವಿಡಿಯೋದಲ್ಲಿ ನಿಮಗೇನಾದರೂ ವಿಷಯಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎನ್ನುವುದಾದರೆ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮನ್ನು ಬೆಂಬಲಿಸಿ ಅಂತ ಹೇಳ್ತಾ ಧನ್ಯವಾದಗಳು.